ಹೌದು, ಸಪ್ತಲೋಕಗಳಿದೆ, ನಾವು ನೋಡಿರೋರು ಇದ್ದಾರೆ. ಬಲಿಚಕ್ರವರ್ತಿ ಪಾತಾಳಕ್ಕೆ ತುಳಿದ ಅಂದರೆ ಪಾತಾಳ ಎಲ್ಲಿದೆ? ದೇವರು ಫಿಸಿಕಲ್ ಫಾರ್ಮಲ್ಲಿ ಇರುವಂಥ ದೇವರುಗಳದ್ದು ಒಂದು ಲೋಕ ಇದೆ ಅಂತ ಹೇಳ್ತಾರೆ. ಪ್ರಭಾವಲಯ ಏನಿದೆ, ಆ ಪ್ರಭಾವಲಯದಲ್ಲೇ ಶಿವ ಇರುವಂಥದ್ದು. ಅವಳ ಸ್ಥಿತಿಯೇ ವಿಷ್ಣು, ಅವಳ ಮೂಲ ರೂಪವೇ ರಾಜರಾಜೇಶ್ವರಿ. ದೇರ್ ಆರ್ 86 lakh ಸನ್ಸ್ ಆರ್ ದೇರ್ ಅಂತ ತಿಳಿದ್ರೆ 86 ಲಕ್ಷ ಸೂರ್ಯರಿದ್ದಾರೆ ಅಂತ ಇವತ್ತು ಏನು ಹೇಳ್ತಾರೆ. ಅದನ್ನೇ ಕೋಟಿ ಸೂರ್ಯ ಸಮಪ್ರಭಾ ಅಂದರೆ. ಅವಳು ತಾಯಿ ಹೇಗಿದ್ದಾಳೆ ಮೂಲಾಧಾರದ ಚಕ್ರದಲ್ಲಿ ಅಂತಂದರೆ 3.5 ಸುತ್ತು ಸರ್ಪಾಕಾರದಲ್ಲಿ 3.5 ಸುತ್ತು ಸಿಂಬೆಯನ್ನು ಸುತ್ತಕೊಂಡು ತನ್ನ ಬಾಯಿಂದ ತನ್ನ ಬಾಲವನ್ನು ಕಚ್ಚಿ ಅಧೋಮುಖವಾಗಿ ಅಂದರೆ ಹೀಗೆ ಮುಖ ಮಾಡಿ ಮಲಗಿರ್ತಾಳೆ. ಯಾಕೆ ಪರ್ಟಿಕ್ಯುಲರ್ ಆಗಿ 3.5 ಸುತ್ತು ಅಂತ ಹೇಳ್ತಾರೆ? ಅದಕ್ಕೇನಾದರೂ ರಿಲೇಷನ್ ಇದೆ? ಬುಧಭಾಗದಲ್ಲಿ ಇರುವಂತಹ ಮೂಲಾಧಾರ ಚಕ್ರ ನಿಮಗೆ ಸ್ವಾಧಿಷ್ಠಾನಕ್ಕೆ ನಮ್ಮ ಜನನಾಂಗ ಆ ಒಂದು ಭಾಗಕ್ಕೆ ಬರಬೇಕಂದ್ರೆ ಅಲ್ಲಿಂದ ನಮ್ಮ ಮೇಲೆ ಬರಬೇಕು ಅಂತಂದರೆ 23 ವರ್ಷ ಬೇಕು. ಅಷ್ಟು ಸಾಧನೆ ಮಾಡಬೇಕಲ್ಲ. ತಾಂತ್ರಿಕ ಮಂತ್ರಗಳಿದೆ, ನೀವು ಟೆಕ್ನಿಕಲಿ ಅದನ್ನು ಸಡನ್ನಾಗಿ ನೀವು ಜಾಗೃತಗೊಳಿಸ್ಬೋದು. ಅದು ಅದರಲ್ಲಿ ಅಕಾರ ಉಕಾರ ಮಕಾರಗಳ ಇದ್ದರೆ ಆ ಮತ್ತು ಉ ಅಕಾರ ಮತ್ತು ಮಕಾರಗಳನ್ನು ತೆಗೆದು ಕೇವಲ ಉಕಾರದಿಂದ ಅವನ್ನ ಜಾಗೃತಗೊಳಿಸ್ಕೋಬೋದು. ಅದಕ್ಕೆ ಸರ್ಪಕ್ಕೆ ಬೇಕಾದಂಥ ತಾಂತ್ರಿಕ ಮಂತ್ರಗಳು ಬೇಕಾದಷ್ಟಿದೆ ತಂತ್ರಶಾಸ್ತ್ರದಲ್ಲಿ. ಹಣ ಸಂಪಾದನೆ ಜೀವನ ಅಂತ ಅಂದ್ಕೊಂಡಿದೆ. ಸ್ವಾಧಿಷ್ಠಾನ ಸಮಸ್ಯೆಗಳಿದ್ರೆ ಇವೆಲ್ಲ ಆಗುತ್ತೆ. ಅತಿಯಾಗಿ ತಿನ್ನೋದು, ಅತಿಯಾಗಿ ಶೇಖರಣೆ ಮಾಡೋದು, ಅತಿಯಾಗಿ ದುಡ್ಡು ಮಾಡೋದು, ನಾನು ಅನುಭವಿಸೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸರ್. ಥ್ಯಾಂಕ್ ಯು. ಆಲ್ಮೋಸ್ಟ್ 1 year ಆದಮೇಲೆ ಮಾಡ್ತಾ ಇದ್ದೀವಿ. ಹೌದು, ಒಂದು ವರ್ಷ ಆಗೋಯ್ತು ಆಲ್ರೆಡಿ. ಹೌದೌದು. ಯಾಕೆ ಲಾಸ್ಟ್ ಪಾಡ್ಕಾಸ್ಟಲ್ಲಿ ನಾವು ಅಘೋರ ತತ್ವದ ಬಗ್ಗೆ ಮಾತಾಡಿದ್ವಿ, ಅಥರ್ವ ವೇದದ ಬಗ್ಗೆ ಮಾತಾಡಿದ್ವಿ, ಹೀಲಿಂಗ್, ಹೋಮ ಇದೆಲ್ಲ ಜನರಿಗೆ ತುಂಬ ಚೆನ್ನಾಗಿ ರೀಚ್ ಆಗಿದೆ, ತುಂಬ ಇಷ್ಟಪಡ್ತಾ ಇದ್ದಾರೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ನಮಗೆಲ್ಲೋ ಅನ್ನಿಸ್ತಾ ಇತ್ತು ಏನೋ ಇನ್ನೊಂದು ಸ್ವಲ್ಪ ಇನ್ನೂ ಡೆಪ್ತಾಗಿ ಮಾತಾಡಬೇಕು ಏನೋ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇದ್ವಿ ನಾವು. ಸೊ ಇವತ್ತು ಕುಂಡಲಿನಿ ಸಬ್ಜೆಕ್ಟ್ನ ಚೂಸ್ ಮಾಡಿದ್ದೀವಿ. ನಾನು ರೆಡಿ ಇದ್ದೀನಿ. ನಂಗೆ ತುಂಬ ಡೌಟ್ಸ್ ಇದೆ, ಕ್ಯೂರಿಯಾಸಿಟಿ ಇದೆ. ಸೊ ಎಲ್ಲ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಆ್ಯಕ್ಚುಲಿ ನಾನು ನಿಮಗೆ ತುಂಬ ಧನ್ಯವಾದ ಹೇಳಬೇಕು. ಈ ಕುಂಡಲಿನಿ ಅನ್ನುವಂಥದ್ದಿಲ್ಲ, ದೊಡ್ಡ ಒಂದು ಶಕ್ತಿ ಇದು. ಈ ಎಪಿಸೋಡ್ ಮಾಡ್ತಾ ಇರೋದೇ ನನಗೂ ತುಂಬ ಅಂದರೆ ತುಂಬಾ ಸಂತೋಷ ಆಗ್ತಾ ಇದೆ. ಕುಂಡಲಿನಿ ಅಂದರೆ ಏನು ಸರ್? ಫಸ್ಟ್ ಅದು ತುಂಬ ಕನ್ಫ್ಯೂಷನ್ ಇದೆ, ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ. ಇವಾಗ ಹೆಂಗಾಗ್ತಾ ಇದೆ ಅಂದರೆ ಎಲ್ಲ ಕಡೆ ಜಸ್ಟ್ ಒಂದು 2000ಗೆ ಕುಂಡಲಿನಿ ಅವೇಕನ್ ಮಾಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಕ್ಲಾಸಸ್ ಇದೆ, ಈ ಥರದ್ದೆಲ್ಲ ಬರ್ತಾ ಇದೆ. ಸೊ ಅದು ಅಂದರೆ ಆ ಥರ ವಿದ್ಯೆ ಅಷ್ಟು ಈಸಿಯಾಗಿ ಸಿಗುವಂಥ ವಿದ್ಯೆನಾ? ನಿಮಗೆ ಕುಂಡಲಿನಿ ಅನ್ನುವಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 2 ಗಂಟೆಗೆ 3 ಗಂಟೆಗೆ ಅಥವಾ 10 ದಿನಕ್ಕೆ 20 ದಿನಕ್ಕೆ ಇದು ಅವೇಕನ್ ಆಗೋದಿಲ್ಲ. ಸತತ ಸಾಧನೆಗಳಿಂದ, ಮಂತ್ರಶಕ್ತಿಯಿಂದ, ತಂತ್ರಶಕ್ತಿಯಿಂದ ಹಾಗೂ ಪ್ರಾಣಾಯಾಮಗಳಿಂದ ಇದನ್ನು ನಾವು ಜಾಗೃತಗೊಳಿಸ್ಕೋಬೇಕಾಗತ್ತೆ. ಸುಲಭ ಇಲ್ಲ, ಹಾಗಂತ ಕಷ್ಟನೂ ಏನಿಲ್ಲ. ಸಾಧಕನಿಗೆ ಯಾವುದು ಅಸಾಧ್ಯ ಅಲ್ಲ ಅಂತ ಕರೀತಾರೆ. ಹಾಗಾಗಿ ಸಾಧನೆ ಭಾಳ ಮುಖ್ಯ. ಈಗ ನಮ್ಮ ಹುಡುಗರಿಗೆಲ್ಲ ನಾವು ಸಾಧನೆ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಕುಂಡಲಿನಿ ಜಾಗೃತವೇ ಇರುತ್ತೆ. ಕುಂಡಲಿನಿ ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ಅದಮ್ಯ ಚೈತನ್ಯ ಶಕ್ತಿಯನ್ನು ಕಂಡುಕೊಳ್ಳುವಂತಹ ಏಕೈಕ ಮಾರ್ಗ. ಅದರ ಅಧಿದೇವತೆ ಬಂದ್ಬಿಟ್ಟು ಲಲಿತೆ. ಅವಳು ಸುಷುಮ್ನದಲ್ಲಿ ಯಾವಾಗಲೂ ಜಾಗೃತಳಾಗಿರ್ತಾಳೆ. ಅವಳನ್ನು ನಾವು ಅವಳ ಉತ್ತೇಜನ ಕೊಡಬೇಕು ಅಂತ ಅಂದಾಗ ಕೆಲವು ವಿಧಿವಿಧಾನಗಳನ್ನು ನಾವು ಅನುಸರಿಸಿ ಅವಳನ್ನು ನಾವು ಜಾಗೃತಗೊಳಿಸ್ಬೇಕಾಗುತ್ತೆ. ಸೊ ಬೇಕಾದಷ್ಟು ಮಾರ್ಗಗಳಿದೆ ಇದರಲ್ಲೆಲ್ಲ. ಅವಳು ಹೇಗಿರ್ತಾಳೆ ನಾನು ಹೇಳಿದಲ್ಲ, ಅವಳ ಆಕಾರ ಬಂದುಬಿಟ್ಟು ಸರ್ಪರೂಪ. ಅದಕ್ಕೆ ತಂತ್ರ ಕುಂಡಲಿನಲ್ಲಿ ಇದನ್ನು ಸರ್ಪ ಕುಂಡಲಿನಿ ಅಂತಲೂ ಸಹ ಕರೀತಾರೆ. ಅವಳು ತಾಯಿ ಹೇಗಿದ್ದಾಳೆ ಮೂಲಾಧಾರದ ಚಕ್ರದಲ್ಲಿ ಅಂತ ಅಂದರೆ 3.5 ಸುತ್ತು ಸರ್ಪಾಕಾರದಲ್ಲಿ 3.5 ಸುತ್ತು ಸಿಂಬೆಯನ್ನು ಸುತ್ತಕೊಂಡು ತನ್ನ ಬಾಯಿಂದ ತನ್ನ ಬಾಲವನ್ನು ಕಚ್ಚಿ ಅಧೋಮುಖವಾಗಿ ಅಂದರೆ ಹೀಗೆ ಮುಖ ಮಾಡಿ ಮಲಗಿರ್ತಾಳೆ. ನೀವು ಮಂತ್ರತಂತ್ರಗಳಿಂದ ಅವಳನ್ನ ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಅವಳು ಸ್ಪೆಕ್ಟ್ರಮ್ ಅಂದರೆ ಊರ್ಧ್ವಮುಖವಾಗಿ ಅವಳು ಜಾಗೃತಗೊಳ್ತಾ ಬರ್ತಾ ಇರ್ತಾಳೆ. ಅದು 3.5 ಸುತ್ತು ಅಂತಲೇ ಹೇಳ್ತಾರೆ. ಯಾಕೆ ಪರ್ಟಿಕ್ಯುಲರ್ ಆಗಿ 3.5 ಸುತ್ತು ಅಂತ ಹೇಳ್ತಾರೆ? ಅದಕ್ಕೇನಾದರೂ ರಿಲೇಷನ್ ಇದೆನಾ? ಹೌದು, ಖಂಡಿತ. 3.5 ಸುತ್ತ ಯಾಕಿರುತ್ತೆ ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರ ಮೂರರ ಸಂಜೋಡಣೆಯೇ 3. ಅರ್ಧ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದು ಜಗನ್ಮಾತೆ ತಾಯಿ ರಾಜರಾಜೇಶ್ವರಿಯ ಶಕ್ತಿ. ಆ ಶಕ್ತಿಯಿಂದನೇ
ಈ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ ಸಂಜೋಡಣೆ ಆಗಿರುವಂಥದ್ದು. ನಾವು ಲಾಸ್ಟ್ ಎಪಿಸೋಡ್ ಮಾಡಿದಾಗೆಲ್ಲ ಹೇಳಿದ ಅವಳ ರೂಪ ಇಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು, ಅವಳ ಪ್ರಭಾವಲಯ ಏನಿದೆ ಆ ಪ್ರಭಾವಲಯದಲ್ಲೇ ಶಿವ ಇರುವಂಥದ್ದು. ಅವಳ ಸ್ಥಿತಿಯೇ ವಿಷ್ಣು, ಅವಳ ಮೂಲ ರೂಪವೇ ರಾಜರಾಜೇಶ್ವರಿ. ಸೊ ಅದು ಹೇಗಿದೆ ಅಂದರೆ ಬ್ರಹ್ಮ ವಿಷ್ಣು ಶಿವ ಅವರೇನಿದ್ದಾರೆ ಅದರ ಅರ್ಧ ಭಾಗವನ್ನು, ಅಂದರೆ 3 ಇದ್ದರೆ 3.5 ಅರ್ಧ ಭಾಗವನ್ನು ಇವಳೇ ತಗೊಳ್ತಾಳೆ. ಈ ಬ್ರಹ್ಮಾಂಡ ವ್ಯಾಪಿಸಿರೋದೇ ಹಾಗೆ. ಪ್ರತಿಯೊಬ್ಬರ ಕುಂಡಲಿನಲ್ಲೂ ಅಷ್ಟೇ ಶಕ್ತಿ ಇರುತ್ತೆ. ಆ 3.5 ಸುತ್ತಿ ಮಲಗಿದ್ದಾಗ ಅವಳಿಗೆ ಬರೀ ಕಿವಿ ಅಷ್ಟೇ, ಕಿವಿನಲ್ಲಿ ಅಷ್ಟೇ ಕೇಳಿಸಲ್ಲ, ಚರ್ಮಗಳಲ್ಲಿ ಈಚ್ ಆ್ಯಂಡ್ ಎವ್ರಿ ಗ್ರಂಥಿಗಳಲ್ಲಿ ಅವಳ ಶಬ್ದ ತರಂಗಗಳು ಕೇಳಿಸಿದ ತಕ್ಷಣ ಅವಳು ಜಾಗೃತ ಆಗ್ತಾಳೆ. ಓಕೆ, ಹಾಗಾದರೆ ಮಂತ್ರಶಕ್ತಿಯಿಂದ, ಆ ಮಂತ್ರಶಕ್ತಿಯಿಂದ ತಂತ್ರಶಕ್ತಿಯಿಂದ ಇವನ್ನ ಓಂಕಾರ ರೂಪದಲ್ಲಿಯೂ ಸಹ ಅವಳನ್ನು ಜಾಗೃತಗೊಳಿಸ್ಕೋಬೋದು. ಉಪವಿಷ್ಟತಾ ಮಂತ್ರಗಳಿಂದನೂ ಸಹ ಅವಳನ್ನ ಜಾಗೃತಗೊಳಿಸ್ಬೋದು. ಅಂದರೆ ಮಂತ್ರ ತಂತ್ರಗಳ ಎರಡರ ಸಮ್ಮಿಲನದಿಂದ ಅವಳು ಜಾಗೃತಳಾಗ್ತಾಳೆ. ಅಂದರೆ ಮಾಮೂಲಿ ಮಂತ್ರದಲ್ಲಿ ಸ್ವಲ್ಪ ಲೇಟ್ ಆದರೆ ತಂತ್ರದಲ್ಲಿ ಇನ್ನೂ ಬೇಗ ಆಕ್ಟಿವ್ ಆಗ. ಟೆಕ್ನಿಕಲಿ ಹೇಗೆ ನಾವು ಕೆಲಸಗಳನ್ನ ಮಾಡೋ ಕೆಲಸವನ್ನು ಟೆಕ್ನಿಕಲಿ ಹೇಗೆ ಮಾಡಿದ್ರೆ ಬೇಗ ಫಾಸ್ಟ್ ಆಗುತ್ತೋ ಹಾಗೆ ಮಂತ್ರ ಮತ್ತು ತಂತ್ರಗಳಿಂದ ಅವಳನ್ನು ಉಪಾಸನೆ ಮಾಡಿದಾಗ ಅವಳು ಜಾಗೃತಳಾಗಿ ಮೇಲೆ ಸಂಚಾರ ಮಾಡ್ತಾ ಬರ್ತಾ ಇರ್ತಾಳೆ. ಇದಕ್ಕಿಂತ ಮುಖ್ಯವಾಗಿ ನಾವು ಯಾವ ವಿಚಾರ ಮಾತಾಡಬೇಕು ಅಂತಂದರೆ, ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ನಮ್ಮ ದೇಹ 5 ಪ್ರಾಣಗಳಿಂದ ಮಾಡಲ್ಪಟ್ಟಿದೆ ಮತ್ತು 5 ಉಪಪ್ರಾಣಗಳು. ಅದಕ್ಕೆ ಪಂಚಪ್ರಾಣ, ಪಂಚ ಉಪಪ್ರಾಣಗಳಂತ ಕರೀತಾರೆ. ಯಾವುದು ಈ ಪಂಚಪ್ರಾಣಗಳು ಅಂತ ಅಂದರೆ ಪ್ರಾಣ, ಅಪಾನ, ಉದಾನ, ಸಮಾನ ಮತ್ತು ವ್ಯಾನ. ಇವು 5 ಪ್ರಾಣಗಳು, ಪಂಚಪ್ರಾಣಗಳು. ಇದರ ಜೊತೆಗೆ 5 ಉಪಪ್ರಾಣಗಳಿದ್ದಾವೆ. ಅವುಗಳು ಯಾವುವಂದರೆ ನಾಗ, ಕೂರ್ಮ, ಕ್ರಿಕರ, ದೇವದತ್ತ ಮತ್ತು ಧನಂಜಯ ಅಂತ. ಈ 5 ಪ್ರಾಣಗಳು, 5 ಉಪಪ್ರಾಣಗಳು ದೇಹದ ಆಯಾ ಸ್ತರಗಳಲ್ಲಿ ಕೆಲಸ ಮಾಡ್ತಾನೇ ಇರುತ್ತೆ. ಈ ಪ್ರಾಣಗಳು ಉಪಪ್ರಾಣಗಳಿಂದಲೇ ಈ ದೇಹ ಇಲ್ಲವೇ ಇಲ್ಲ. ಇದರ ಜೊತೆಗೆ 72,000 ನಾಡಿಗಳು ನಮ್ಮ ದೇಹದಲ್ಲಿದೆ ಅಂತ ನಮ್ಮ ವಿಜ್ಞಾನ ಶಾಸ್ತ್ರ ಹೇಳುತ್ತೆ. ಆ 72,000 ನಾಡಿಗಳಲ್ಲಿ 14 ನಾಡಿಗಳನ್ನು ಪ್ರಮುಖವಾಗಿ ಗಣನೆಗೆ ತಗೊಂಡಿದ್ದಾರೆ. ಆ 14 ನಾಡಿಗಳು ಯಾವುದು ಅಂತಂದರೆ ಇಡ, ಪಿಂಗಳ, ಸುಷುಮ್ನ, ಆಮೇಲೆ ನಿಮಗೆ ಪೂಷ, ಪಯಸ್ವಿನಿ, ಯಶಸ್ವಿನಿ, ಶಂಕಿನಿ, ಹಸ್ತಿಜಿಹ್ವ, ಸರಸ್ವತಿ, ಆಲಂಬಸ, ವಿಶೋಧರಿ, ಇನ್ನೂ 3-4 ನಾಡಿಗಳಿದೆ. ಅಂದರೆ ಒಟ್ಟು 14 ನಾಡಿಗಳನ್ನ ತಗೊಳ್ತೀವಿ. ಆ 14 ನಾಡಿಗಳಲ್ಲಿ ಮತ್ತೆ 3 ಪ್ರಮುಖವಾಗಿ ತಗೊಳ್ತೀವಿ. ಅದೇ ಇಡ, ಪಿಂಗಳ ಮತ್ತು ಸುಷುಮ್ನ. ಇಡ, ಪಿಂಗಳ ಎಡಭಾಗ ಬಲಭಾಗದಲ್ಲಿದ್ದರೆ ಸುಷುಮ್ನದಲ್ಲಿ ಈ ಜೀವಶಕ್ತಿ ಓಡಾಡ್ತಾ ಇರುತ್ತೆ. ಈ ಜೀವಶಕ್ತಿಯನ್ನು ಕಂಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ದೊಡ್ಡ ಕಷ್ಟದ ವಿಚಾರ. ಹಾಗಾಗಿ ಈ ನಾವು ಕುಂಡಲಿನಿ ಶಕ್ತಿ ಜಾಗೃತ ಆಗಬೇಕಂದ್ರೆ ನಾವು ವಿಶೇಷವಾಗಿ ಪ್ರಾಣಶಕ್ತಿಯ ಮೇಲೆ ನಾವು ನಿಗಾವನ್ನು ಇಡಬೇಕು. ಇದನ್ನೇ ನಮ್ಮ ಪತಂಜಲಿ ಮಹರ್ಷಿಗಳು ಇದನ್ನು ಯೋಗಾಸನದಲ್ಲಿ ಪ್ರಾಣಾಯಾಮ ಅನ್ನೋದು, ಪ್ರಾಣ ಇಲ್ಲದೆ ಜೀವ ಇಲ್ಲ. ಸೊ ಉಸಿರೇ ಮುಖ್ಯ. ಪ್ರಾಣ ಹೇಗೆ ಆ ಕುಂಡಲಿನ ಜಾಗೃತಗೊಳಿಸುತ್ತೆ, ಅದ್ರ ಜೊತೆಗೆ ಜೀವಾತ್ಮ ಎಲ್ಲಿ ಓಡಾಡ್ತಾ ಇದೆ, ಅದ್ರ ರೂಪ ಏನು, ಚಿತ್ರಣ ಏನು, ಅದ್ರ ಸ್ವರೂಪ ಏನು, ಅದ್ರ ಗುಣ ಏನು, ಯಾವ್ಯಾವ ದೋಷಗಳಿರುತ್ತೆ, ಇದೆಲ್ಲದಕ್ಕೂ ಕಂಡ್ಕೋಬೇಕು ಅಂತ ಅಂದಾಗ ಅದು ಕುಂಡಲಿನಿ ನೋಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗುತ್ತೆ. ನಮ್ಮ ಜೀವದಲ್ಲಿ ಚೈತನ್ಯ ತುಂಬುವಂಥ ಶಕ್ತಿನೇ ಕುಂಡಲಿನಿ ಅಂತ ಹೇಳ್ತಾರೆ. ಅಂದರೆ ಕುಂಡಲಿನಿ ಇಲ್ಲ ಅಂದರೆ ನಮ್ಮ ಚೈತನ್ಯನೇ ಇಲ್ಲ ಅಂತ. ನಮ್ಮ ಬಾಡಿಗೂ ಮತ್ತು ಕುಂಡಲಿನಿಗೂ ಕನೆಕ್ಷನ್ ಏನು ಅಂತ ನನಗೆ ಸೃಷ್ಟಿ ಹೇಗಾಗತ್ತೆ? ಕುಂಡಲಿನಿ ಅನ್ನುವಂಥದ್ದು ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಶಿಲ್ಪ, ನಮ್ಮ ಇಡೀ ಜೀವರಾಶಿಗಳಿಗೆ ಇದೆ. ಅದು ಮೀನಿಗೂ ಸಹ ಇದೆ. ಅಂದರೆ ಮೀನಿಗೆ ಎಲ್ಲ ಜಲಚರಗಳಿಂದ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಇದೆ. ಅದಕ್ಕೂ ಇಚ್ಛೆ, ಜ್ಞಾನ, ಕ್ರಿಯೆ ಬರಬೇಕು ಅಂದರೆ ಕುಂಡಲಿನಿ ಇರಲೇಬೇಕು. ಅದಕ್ಕೂ ಪ್ರಾಣಶಕ್ತಿ ಅದಕ್ಕೂ ಅದು ನಾವು ಈಗ ಹೇಳಿದ ಪಂಚಪ್ರಾಣಗಳು ಅದಕ್ಕೂ ಇದೆ, ಎಲ್ಲದಕ್ಕೂ ಇದೆ. ನಮ್ಗೆ ಎಷ್ಟು ಜ್ಞಾನ ಇದೆಯೋ ನಮಗಿಂತ ದುಪ್ಪಟ್ಟು ಜ್ಞಾನ ಇದೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಇದೆ. ಇದನ್ನೇ ಶಂಕರಾಚಾರ್ಯರು ಕುಂಡಲಿನಿ ಬಗ್ಗೆ ಮಾತಾಡಬೇಕು ತುಂಬಾ ಮಾತಾಡಿದ್ದಾರೆ. ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಆಲ್ಮೋಸ್ಟ್ ಎಕ್ಸ್ಪ್ಲೈನ್ ಮಾಡಿರೋದಿಲ್ಲ ಕುಂಡಲಿನಿ ಬಗ್ಗೆನೇ. ಹೌದು, ಕುಂಡಲಿನಿ ಮಾಡಿದ್ದಾರೆ. ಅದು ಜೀವಶಕ್ತಿ ಏನು, ವಿಷ್ಣು ಗ್ರಂಥಿ ಬಗ್ಗೆ ಮಾತಾಡಿದ್ದಾರೆ, ಬ್ರಹ್ಮಗಂಧಿನಿ ಭೇದಿನಿ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವರ ತತ್ವಗಳು ಕೇವಲ ನಮ್ಮ ದೇಹದಲ್ಲಿ ಅಲ್ಲ, ಇಡೀ ನಮ್ಮ ಜೀವರಾಶಿಗಳ ಕುಂಡಲಿಯಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಅಂತ.
ಗ್ರಂಥಿಗಳ ಬಗ್ಗೆ ಹೇಳ್ತಾ ಇದ್ರಿ. ಗ್ರಂಥಿಗಳು ಎಲ್ಲಿರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಹೇಳಿ. ಗ್ರಂಥಿಗಳು ವಿಷ್ಣು ಗ್ರಂಥಿ, ಬ್ರಹ್ಮ ಗ್ರಂಥಿ ಮತ್ತು ಗ್ರಂಥಿ ಮತ್ತು ನಮ್ಮ ರುದ್ರ ಗ್ರಂಥಿಗಳಂತೀವಿ. ಇವು ಮೂಲಾಧಾರ ಮತ್ತು ಸುಷುಮ್ನ, ನಮ್ಮ ಈ ಚಕ್ರಗಳೇನಿದೆ ಮಧ್ಯೆ ಸುಮ್ಮನೆ ಅದು ಓಡಾಡ್ತಾ ಇರುತ್ತೆ ಅಷ್ಟೇ. ಆ ಗ್ರಂಥಿಗಳಂತ ಹೇಳಿದ್ರೆ ನಾವೇನು ಹೇಳ್ತೀವಿ, ಆ ಜೀವ ಚೈತನ್ಯ ಜೊತೆಗೆ ಸುಮ್ಮನೆ ಓಡಾಡ್ತಾ ಇರುತ್ತೆ. ಅದು ಒಂದೊಂದು ಚಕ್ರಗಳನ್ನ ಭೇದಿಸಿ ಮೇಲೆ ಬರಬೇಕಾದ್ರೆ ಆ ತ್ರಿಕೂಟಕ್ಕೆ ಬಂದ ತಕ್ಷಣವೇ ಆ 3 ನಾನು ಹೇಳಿದ್ನಲ್ಲ ಅಷ್ಟು ಗ್ರಂಥಿಗಳು, ವಿಷ್ಣು ಗ್ರಂಥಿ ಆಗಿದ್ದು, ಬ್ರಹ್ಮ ಗ್ರಂಥಿ ಆಗಿರ್ಬೋದು, ರುದ್ರ ಗ್ರಂಥಿ ಆಗಿರ್ಬೋದು, ಬಂದು ಎಲ್ಲವೂ ಈ ತ್ರಿಕೂಟದಲ್ಲಿ ಸಂಜೋಡಣೆ ಆಗ್ಬಿಡುತ್ತೆ. ಅಲ್ಲಾದ ತಕ್ಷಣ ಆ ಶಕ್ತಿ ಜಾಗೃತಗೊಂಡ್ಬಿಡುತ್ತೆ. ಅಲ್ಲಿ ಶಕ್ತಿ ಜಾಗೃತಗೊಂಡು ಸಹಸ್ರಾರಕ್ಕೆ ಬಂದ ತಕ್ಷಣ ಅದು ಬಿಡುಗಡೆ ಹೊಂದಿ ವಿಶ್ವದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಪ್ರತಿಯೊಬ್ಬರಿಗೂ ಇದೆ. ಅದು ಮೂಲ ಶಕ್ತಿಗಳು ಅಷ್ಟೇ. ಗ್ರಂಥಿ ಅಂತ ಹೇಳಿದ್ರೆ ನಾಟ್ ಅಂತ ಹೇಳ್ತಾರೆ ಅಲ್ವಾ? ಹೌದು. ಸೊ ನಾಟ್ ಅಂದ್ರೆ ಅದು ಏನೋ ಬ್ಲಾಕೇಜಸ್ ಇರ್ಬೋದು. ಸೊ ಅದು ಯಾಕೆ ಹಾಗೆ ಬ್ಲಾಕೇಜಸ್ ಇರುತ್ತೆ ಮತ್ತೆ ಅದು ತುಂಬಾ ಕಷ್ಟ ಅಂತಾನು ಹೇಳ್ತಾರೆ. ನೀವು ಅಂದ್ರೆ ಆ ವಿಭೇದನ ಮಾಡೋದು ಆ ಗ್ರಂಥಿನ ಸೊ ತುಂಬ ಕಷ್ಟ ಅಂತಲೂ ಹೇಳ್ತಾರೆ. ಅದ್ರ ಬಗ್ಗೆ ಇಲ್ಲ ಕಷ್ಟ ಆ ಥರದ್ದೆಲ್ಲ ಏನಿಲ್ಲ. ನಾನು ಹೇಳಿದ್ನಲ್ಲ, ನೀವು ಸರಳವಾಗಿ ತಿಳ್ಕೊಂಡ್ರೆ ಅದು ಸಹಜವಾಗೇ ಸರಳವಾಗಿದೆ. ಮತ್ತು ಇದು ಇಂಥ ದೊಡ್ಡ ವಿದ್ಯೆ ಏನಲ್ಲ. ಸರಿಯಾಗಿ ತಿಳ್ಕೊಂಡ್ರೆ ಸರಳ ವಿದ್ಯೆನೇ. ಸರಿಯಾಗಿ ತಿಳ್ಕೊಳ್ಳಲ್ಲ ಅಂತ ಹೇಳಿದ್ರೆ ಎಲ್ಲ ಕಷ್ಟನೇ. ನಾವು ಹೇಳಿದ್ವಲ್ಲ, ಅದು ಗಂಟು ರೂಪದಲ್ಲಿ ಇರುತ್ತೆ, ಮಣಿ ರೂಪ, ಇದು ನಾವು ಏನು ಬೇಕಾದ್ರೂ ಅದು ವಾಸ್ತವ ಬೇರೆಯೇ ಇರುತ್ತೆ. ಅದು ತನ್ನ ಅನುಭವಕ್ಕೆ ಬಂದಾಗ ಮಾತ್ರ ಅದು ಹೇಗಿದೆ, ಹೇಗೆ ಕೆಲಸ ಮಾಡ್ತಾ ಇದೆ, ಅದರ ರೂಪರೇಷೆಗಳೇನು, ಅದೆಲ್ಲ ನಮಗೆ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಇವಾಗ ರುದ್ರ ಗ್ರಂಥಿ ಅಂತ ಹೇಳ್ತಾರೆ, ವಿಷ್ಣು ಗ್ರಂಥಿ, ಬ್ರಹ್ಮ ಗ್ರಂಥಿ, ಯಾಕೆ ಆ ಒಂದು ದೇವ್ರನ್ನ ಆ ಒಂದು ಗ್ರಂಥಿಗೆ ಹೋಲಿಸಿದ್ದಾರೆ? ಅಂದರೆ ಏನು ಕನೆಕ್ಷನ್ ಇದೆ? ಇಲ್ಲ, ಬ್ರಹ್ಮಾಂಡದ ಸಂಪೂರ್ಣ ಶಕ್ತಿಯೇ ರುದ್ರ, ಶಿವ ಮತ್ತು ಬ್ರಹ್ಮ. ಅವ್ರು ಇರಲೇಬೇಕಲ್ವಾ, ಅವೇ ಮೂಲ ಶಕ್ತಿ. ಅದನ್ನ ನಾಟ್ ಅಂತ ಯಾಕೆ ಹೇಳ್ತಿದ್ದಾರೆ ಹಾಗಾದ್ರೆ? ಅಂದ್ರೆ ಏನೋ ಒಂದು ಅಡೆತಡೆ ತರ ಅನ್ಸುತ್ತೆ ತಿಳ್ಕೊಡೋದು ತಪ್ಪು. ಅದು ನಾಟ್ಸ್ ಅಲ್ಲ, ಅದು ನಾಟ್ಸ್ ಅಲ್ಲ, ಅದು ಗ್ರಂಥಿಗಳಂದ್ರೆ ಜೀವಶಕ್ತಿ ಅಷ್ಟೇ. ಆ ಜೀವಶಕ್ತಿ ಓಡಾಡ್ತಾ ಇರುತ್ತೆ. ಸಂಪೂರ್ಣ ಮೂರು ಶಕ್ತಿಗಳು ಇಲ್ಲಿ ಸೇರ್ಕೊಂಡ ತಕ್ಷಣ ಮತ್ತದು ಪ್ರಕೃತಿನಲ್ಲಿ ಆ ಎನರ್ಜಿ ಲೀನ ಆಗ್ತಾನೆ ಇರುತ್ತೆ. ಅದು ನಾಟ್ ಅಂತ ಅಲ್ಲ, ಅದು ಗಂಟುಗಳು, ಕರ್ಮಗಳು, ಆ ಥರದ್ದೆಲ್ಲ ಅಲ್ಲ. ಅದು ಜೀವಶಕ್ತಿಗಳು ಅಷ್ಟೇ. ಅದು ಆ ಜೀವಶಕ್ತಿ. ಈಗ ಒಬ್ಬ ಪ್ರಕೃತಿ ಮತ್ತು ಪುರುಷ ಅಂತಾರೆ. ಆ ಪ್ರಕೃತಿ ಮತ್ತು ಪುರುಷ ಆಗಬೇಕು ಅಂತಂದರೆ ಪುರುಷನಲ್ಲಿ ವಿಷ್ಣುವಿನ ಶಕ್ತಿ, ಬ್ರಹ್ಮನ ಶಕ್ತಿ ಮತ್ತು ಶಿವನ ಶಕ್ತಿ 3 ಸಂಜೋಡಣೆ ಆಗಬೇಕು. ಅಷ್ಟು ಸಮಭಾಗ ಸ್ತ್ರೀ ಶಕ್ತಿನಲ್ಲಿ ಇರುತ್ತೆ, ಅಂದರೆ ಪ್ರಕೃತಿ ಶಕ್ತಿನಲ್ಲಿ ಇರುತ್ತೆ. ಆ ಪ್ರಕೃತಿ ಮತ್ತು ಪುರುಷರ ಸಂಜೋಡಣೆ ಈ ಜೀವಾತ್ಮ ಪರಮಾತ್ಮಗಳು. ತಿಳ್ಕೋಬೇಕು ಅಂದರೆ ಸ್ವಲ್ಪ ತಾಳ್ಮೆಯಿಂದ ತಿಳ್ಕೊಂಡಾಗ ಇದೇನು ಅಂತ ಗೊತ್ತು. ನಾನು ಹೇಳ್ತೀನಿ, ಇವತ್ತು ಈ ಸಬ್ಜೆಕ್ಟ್ ಇದೆಯಲ್ಲ ಶಿಲ್ಪ, ದೊಡ್ಡ ಸಬ್ಜೆಕ್ಟ್ ಇದು ಅಗಾಧ ಶಕ್ತಿ ಇದೆ. ಮನುಷ್ಯನಿಗೆ ನಾನು ಏನು ಬೇಕಾದ್ರೂ ಸಂಪಾದನೆ ಮಾಡ್ಕೋಬೋದು ಈ ಕುಂಡಲಿನಲ್ಲಿ. ಅಂತ ಅಗಾಧವಾದ ಶಕ್ತಿ ಇರುವಂಥದ್ದು ಈ ಕುಂಡಲಿನಿನಲ್ಲಿ. ಹಾಗೆ ಇದು ಕುಂಡಲಿನಿ ಡೇಂಜರಸ್ ಪಾತ್ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದರೆ ಅದು ಗುರು ಇಲ್ಲದೆ ಮಾಡೋದ್ರಿಂದ ಆ ಥರ ಅಂತ ಹೇಳ್ತಾರೆ. ಕುಂಡಲಿನಿಂದ ಏನು ಆಗುತ್ತೆ ಅನ್ನೋದು ಏನೂ ಇಲ್ಲ. ಅದು ಗುರುವಿನ ಮಾರ್ಗದಲ್ಲಿ, ಗುರುವಿನ ಸಾಂಗತ್ಯದಲ್ಲಿ ಅದನ್ನು ಸರಿಯಾಗಿ ಸಂಪಾದನೆ ಮಾಡ್ಕೊಂಡಾಗ ಮಾತ್ರ ಅದು ಹಂತವಾಗಿ ಕಲಿಸ್ಕೊಡ್ತಾನೆ. ಈಗ ಯೋಗ ಅಡ್ಡದಿಡ್ಡಿ ಮಾಡಿದ್ರೆ ಕೈ ಮುರ್ಕೊಳ್ಳೋದು. ಈಗ ಯೋಗದಲ್ಲಿ ನವಳಿ ಕ್ರಿಯೆ ಅಂತ ಇದೆ, ನೀವು ಸಾಮಾನ್ಯ ಮಾಡ್ಲಿಕ್ಕಾಗಲ್ಲ. ಅಕಸ್ಮಾತ್ ನೀವೇನಾದ್ರೂ ಮಾಡ್ತೀನಿ ಅಂತ ಎದೆ ರಪ್ಪ ಅಂತ ಇಟ್ಕೊಂಡ್ಬಿಡ್ತೀವಿ ಉಸಿರು, ನವಳಿ ಕ್ರಿಯೆ ಅಂತ. ಯಾಕೆಂದರೆ ಹೊಟ್ಟೆಯ ಕರುಗಳನ್ನ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಅದನ್ನು ತಿರುಗಿಸ್ಬೇಕು. ಈಗ ನಾವು ಸಹ ನನ್ನ ಹಳೆ ವಿಡಿಯೋಗಳು ನೋಡಿದ್ರೆ ನಾನು ಮಾಡಿರುವಂಥ ನವಳಿ ಕ್ರಿಯೆಗಳೆಲ್ಲ ನಿಮಗೆ ಗೊತ್ತಾಗುತ್ತೆ. ಅದು ಗುರುವಿನ ಮುಖಾಂತರವೇ ಮಾಡಬೇಕು. ಅದು ಸಾಮಾನ್ಯ ಮಾಡ್ತೀನಿ ಅಂತ ಹೋದಾಗ ಅದು ಅನಾಹುತ ಆಗೋ ಸಾಧ್ಯತೆಗಳು ಇರುತ್ತೆ ಹೊರತು ಅದರಿಂದ ಸಮಸ್ಯೆ ಆಗುತ್ತೆ ಆ ಥರದ್ದೆಲ್ಲ ಏನಿಲ್ಲ. ಬಟ್ ಒಬ್ಬ ಗುರುವಿನ ಸಾಂಗತ್ಯದಲ್ಲಿ, ಗುರುವಿನ ಸರಿಯಾದ ಮಾರ್ಗದರ್ಶನಲ್ಲಿ ಅದು ತೊಗೊಂಡು ಅಭ್ಯಾಸ ಮಾಡಿದಾಗ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಹೇಗೆ ಆ ಚಕ್ರಗಳು ಹೋಗಬೇಕು, ಅಲ್ಲಿ ಬ್ಲಾಕೇಜಸ್ ಎಲ್ಲ ಏನಿರುತ್ತೆ ಆ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಂಡು ಹೇಗೆ ಹೋಗಬೇಕು, ಅದೆಲ್ಲ ಗುರು ಹಂತವಾಗಿ ತೋರಿಸ್ಕೊಡ್ತಾರೆ. ಇದು ಅವನ ಅನುಭವಕ್ಕೆ ಬರ್ತಾ ಹೌದು, ಕುಂಡಲಿನಿ ಒಂದೊಂದು ಕ್ಲಿಯರ್ ಆಗ್ತಾ ಅಂದರೆ ಆ ಒಂದು ಶಕ್ತಿ ಮೇಲ್ಮುಖವಾಗಿ ಪ್ರವಹಿಸ್ತಾ ಅದೇನಾಗುತ್ತೆ ಅಂತಂದರೆ ಜನ್ಮದ ಕರ್ಮಾಂತರ, ಯಾವಾಗಲೇ ಹೇಳಿದ್ರೆ ಜನ್ಮದ ಕರ್ಮಾಂತರಗಳು ಅವೆಲ್ಲ ಏನಿದೆ ಆಲೋಚನೆಗಳು ಅವೆಲ್ಲ ಬಿಚ್ಕೊಳ್ತಾ ಬರುತ್ತೆ. ಅದಕ್ಕೆ ಇದು ತುಂಬ ಅಂದರೆ ನಾನು ಹೇಳಿದ್ನಲ್ಲ ಅಷ್ಟು ಅತಿ ಸೂಕ್ಷ್ಮ. ಈ ಕುಂಡಲಿನಿ ಅನ್ನುವಂಥದ್ದು ಅತಿ ಸೂಕ್ಷ್ಮ ವಿಚಾರ. ಕುಂಡಲಿನಿಗೂ ಮತ್ತು ಚಕ್ರಕ್ಕೂ ಇರೋ ಸಂಬಂಧ ಅಂದರೆ ಇವಾಗ ಎಷ್ಟೊಂದು ಜನ ಇವಾಗ ನಂದು ಅನಾಹತ ಚಕ್ರ ಓಪನ್ ಆಯಿತು ಈ ಥರ ಎಲ್ಲ ಹೇಳ್ತಾರೆ. ಸೊ ಅದು ಕುಂಡಲಿನಿ ಜಾಗೃತ ಆಗಿರೋದು ಅಥವಾ ಅದು ಸಪ್ರೇಟು? ಇವಾಗ ಅದೊಂದು ಅನಾಹತ ಪ್ರಾಕ್ಟೀಸು ಅಥವಾ ಮೂಲಾಧಾರ ಪ್ರಾಕ್ಟೀಸ್ ಈ ಥರ ಸಪ್ರೇಟಾಗಿ ಮಾಡ್ಬೋದಾ ವಿತೌಟ್
ಒಂದು ಮೂಲಾಧಾರದ ಒಂದು ಕುಂಡಲಿನಿ ನಿಮಗೆ ಉದ್ದೀಪನಗೊಳ್ಬೇಕು ಅಂತಂದರೆ ಕನಿಷ್ಠ 10 ವರ್ಷ ಬೇಕು. ಅದೊಂದು ನೀವು ಕೇವಲ ಮೂಲಾಧಾರದ ನಾನು ಹೇಳಿದ್ನಲ್ಲ, ಮೂಲಾಧಾರ ಚಕ್ರ ಅಂದರೆ ಗುದಭಾಗದಲ್ಲಿ ಇರುವಂತಹ ಮೂಲಾಧಾರ ಚಕ್ರ ನಿಮಗೆ ಸ್ವಾಧಿಷ್ಠಾನಕ್ಕೆ ನಮ್ಮ ಜನನಾಂಗ ಆ ಒಂದು ಭಾಗಕ್ಕೆ ಬರಬೇಕಂದ್ರೆ ಅಲ್ಲಿಂದ ನಾವು ಮೇಲೆ ಬರಬೇಕು ಅಂತ ಅಂದರೆ 20-30 ವರ್ಷ ಬೇಕು. ಅಷ್ಟು ಸಾಧನೆ ಮಾಡಬೇಕು. ಆ ಚಕ್ರ ಏನು ಎಲ್ಲಿದೆ ಅದು ಆ ಪರ್ಟಿಕ್ಯುಲರ್ ಪಾಯಿಂಟ್ ಕಂಡುಕೊಳ್ಳೋದೇ ಎಷ್ಟೋ ವರ್ಷಗಳು ಬೇಕು. ಅದು ಎಲ್ಲಿದೆ, ಹೇಗೆ ಓಡಾಡ್ತಾ ಇದೆ, ಆ ಜೀವಶಕ್ತಿ ಎಲ್ಲಿ ಓಡಾಡ್ತಾ ಇದೆ. ತುಂಬ ಡಿಸಪಾಯಿಂಟಿಂಗ್ ಅಂತಲೂ ಅನ್ಸುತ್ತೆ ಅಲ್ವಾ ಸರ್? ಅಂದರೆ ತುಂಬ ಡಿಸಪಾಯಿಂಟಿಂಗ್ ಕೂಡ ಅನ್ಸುತ್ತೆ. ಅಂದರೆ 20 years 30 years ನಾವು 2 ನಿಮಿಷ ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡಪ್ಪ ಅಂದರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮೆಡಿಟೇಷನ್ ಮಾಡಪ್ಪ ಅಂದ್ರೆ ಅಲ್ಲಿ ಕಣ್ಬಿಟ್ಟು ಹಿಂಗೆ ನೋಡ್ತಾ ಇರ್ತಾರೆ. ಅದೇ ಮನಸ್ಸನ್ನು ನಾವು ಅಷ್ಟು ವಿಕೃತಗೊಳಿಸ್ಕೊಂಡ್ಬಿಟ್ಟಿದ್ದೀವಿ. 2 ನಿಮಿಷದ ತಾಳ್ಮೆ ಇಲ್ಲ ಅಲ್ವಾ? ಎಲ್ಲ ಇನ್ಸ್ಟೆಂಟ್ ಮಾಡಿಕೊಂಡು ಎಲ್ಲ ಇನ್ಸ್ಟೆಂಟ್ ಬರಲ್ಲ. ಇನ್ಸ್ಟೆಂಟಲ್ಲಿ ಏನೂ ಸಿಗಲ್ಲ. ಸಿಕ್ಕಿದ್ರೆ ಅದು ವಿಷವಾಗಿರುತ್ತೆ. ಇದು 2 ಹೇಳಿದ್ರೆ ಯಾರೋ ನಾನು ಯೂಟ್ಯೂಬಲ್ಲಿ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಯಾರೋ ಹೇಳ್ಕೊಟ್ರು 10 ದಿನಕ್ಕೆ ನಂಗೆ ಅದು ಉದ್ದೀಪನ ಆಯಿತು. ಸಾಧ್ಯವೇ ಇಲ್ಲ. ಆಗಿದ್ರೆ ನಾನು ಕರ್ಕೊಂಬನ್ನಿ, ಬೇಕಾದ್ರೆ ನಾನೇ ನಿಮ್ಮ ಎದುರುಗಡೆ ನಾನು ತೋರಿಸ್ತೀನಿ ಯಾವ ಚಕ್ರ ಉದ್ದೀಪನ ಆಗಿದೆ, ಯಾವ ಚಕ್ರ ಉದ್ದೀಪನ ಆಗಿಲ್ಲ, ಯಾವ ಚಕ್ರಗಳಲ್ಲಿ ಬ್ಲಾಕೇಜಸ್ ಇದೆ. ಅದು ಖಂಡಿತವಾಗಿ ನಾನೇ ಹೇಳ್ತೀನಿ ನಿಮಗೆ. ಅದು ಹಾಗಾದರೆ ಕಂಡುಹಿಡಿಬಹುದು, ಖಂಡಿತ ಕಂಡುಹಿಡಿಬಹುದು. ನಮ್ಮನ್ನು ನಾವೇ ಕಂಡುಹಿಡ್ಕೋಬೇಕಂದ್ರೆ ಇವಾಗ ಕುಂಡಲಿನಿ ಜಾಗೃತ ಆಗಿದೆನೋ ಇಲ್ವೋ ಅನ್ನೋದಕ್ಕೆ ಏನಾದರೂ ಸಿಂಪ್ಟಮ್ಸ್ ಏನಾದರೂ ಇದೆನಾ, ಏನಾದರೂ ಕಂಡುಹಿಡ್ಕೊಳ್ಳೋಕೆ? ಅದು ನಾವು ಸಾಧನೆ ಮಾರ್ಗಕ್ಕೆ ಬರಬೇಕು. ಸಾಧನೆ ಮಾರ್ಗಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ ಯಾವ ಚಕ್ರ ಉದ್ದೀಪನ ಆಗಿದೆ. ಇವಾಗ ಅದಕ್ಕೆ ನಿಮಗೆ ಚೆಕ್ ಮಾಡಲಿಕ್ಕೆ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಸ್ ಸಹ ಇದೆ. ಅದು ಇನ್ಸ್ಟ್ರೂಮೆಂಟ್ಸ್ ಒಂದು 30 ಭಾಗ ಅಷ್ಟೇ ನಿಮಗೆ ಅದು ಎನರ್ಜಿ ತೋರಿಸುತ್ತೆ. ಇನ್ನು ಉಳಿದಿದ್ದನ್ನು ಅದು ಸಹ ತೋರ್ಸೋಕ್ಕಾಗಲ್ಲ. ಸೊ ಇನ್ನು 70 ಭಾಗ ಎನರ್ಜಿನ ನೀವೇ ಕಂಡುಕೋಬೇಕಾಗತ್ತೆ. ಸೊ ಅದು ಸಾಧನೆಯ ಮುಖಾಂತರವೇ ನೀವು ಅದನ್ನು ಕಂಡುಕೋಬೇಕಾಗುತ್ತೆ. ಅವಾಗ ಗೊತ್ತಾಗುತ್ತೆ ಯಾವ ಚಕ್ರ ನಮಗೆ ಓಪನ್ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ, ಆ ಚಕ್ರದ ಶಕ್ತಿ ಎಷ್ಟು ಸುತ್ತುತ್ತಾ ಇರುತ್ತೆ ಅನ್ನೋದೇ ತಿಳ್ಕೊಳ್ಳೋಕ್ಕೆ ಎಷ್ಟೋ ಇರಬೇಕು ನಮಗೆ. ಅದು ಯಾವ ಬಣ್ಣ ಇದೆ, ಅದ್ರ ತತ್ವ ಏನು, ಅದ್ರ ಗುಣ ಏನು, ಅದೇನನ್ನು ಸೆನ್ಸ್ ಮಾಡುತ್ತೆ ಭೂಮಿಯಲ್ಲಿ, ಯಾವ ತತ್ವಕ್ಕೆ ಅದು ರಿಲೇಟೆಡ್ ಆಗಿದೆ, ಅದು ತಿಳ್ಕೊಳ್ಳೋಕ್ಕೇ ನಮಗೆ ತುಂಬ ವರ್ಷಗಳು ಬೇಕು. ಅದು ಬಿಟ್ಟು ನಾನು ಇನ್ಯಾವುದು ಅನಾಹತ ಓಪನ್ ಆಗಿದೆ, ಮಣಿಪುರ ಓಪನ್ ಆಗಿದೆ ಇದೆಲ್ಲ ಇಲ್ಲ. ಸತತ ಸಾಧನೆ ಬೇಕು. ಅಂದರೆ ಇವಾಗ ಸಪ್ರೇಟಾಗಿ ಇವಾಗ ಅನಾಹತ ಓಪನ್ ಆಯಿತು ಈ ಥರದ್ದಾಗಾದರೆ ಇದೆಲ್ಲ ರಾಂಗ್ ಅಂತ ಹೇಳ್ತೀರಾ ನೀವು? ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ಅದು ಆಗೋದಿಲ್ಲ, ಸಾಧ್ಯವಾಗಿ ಆಗೋದಿಲ್ಲ. ಈಗ ನಾವು ಕಾಲಿಂದನೇ ನಡಿಬೇಕು, ತಲೆಯಿಂದ ನಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವ? ಕಾಲಿಂದನೇ ನಡಿಬೇಕು. ಸೊ ಇದನ್ನೇ ನಾವೇನು ಹೇಳ್ತೀವಿ, ಆರಂಭದಿಂದನೇ ಅಂತ್ಯದಿಂದ ಆರಂಭ ಆಗಲ್ಲ ಅಲ್ವಾ? ಮಧ್ಯ ನಂಗೆ ಅನಾಹತ ಓಪನ್ ಹೆಂಗೆ ಸಾಧ್ಯ, ಹೇಗೆ? ಓಕೆ. ಅಂದರೆ ಇವಾಗ ಅದು ಸಾಧ್ಯನಾ ಇಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ನನಗೆ ಕೆಲವೊಂದು ಇವಾಗ ಅನಾಹತ ಬ್ಲಾಕೇಜಸ್ ಇದೆ ಅಥವಾ ಡಿಪ್ರೆಷನ್ ಇದೆ ಅಂದರೆ ಅನಾಹತ ಮೇಲೆ ಫೋಕಸ್ ಮಾಡಿ ಬ್ಲಾಕೇಜಸ್ ಹೋಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಅಡಿಕ್ಷನ್ಸ್ ಏನಾದರೂ ಇದ್ದರೆ ಮೂಲಾಧಾರ ಸಿದ್ಧಾಸನ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಅದು ಜಸ್ಟ್ ಇವಾಗ ಏನು ಪ್ರಾಬ್ಲಮ್ ಇದೆ ಅದನ್ನು ಮಾತ್ರ ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಆಗುತ್ತೆ. ಅದರಲ್ಲಿ ಕುಂಡಲಿನಿದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹಾಗಾದರೆ ನೀವು ಹೇಳೋದು? ನಾನು ಹೇಳ್ತಾ ಇದ್ದೀನಲ್ಲ, ಅನಾಹತ ಮೇಲೆ ಫೋಕಸ್ ಮಾಡಿದ್ರೆ ಅನಾಹತ ಎಲ್ಲಿದೆ ಅಂತ ಫಸ್ಟ್ ಅವನಿಗೆ ಗೊತ್ತಿರಬೇಕಲ್ಲ. ಅಂದರೆ ಆ ಭಾಗ ಸ್ವಲ್ಪ ಅಂದರೆ ಎಕ್ಸಾಕ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ವಾಸ್ತವ ಅನುಭವಿಸ್ಲಿಕ್ಕೂ ವ್ಯತ್ಯಾಸಗಳಿದೆಯಲ್ಲ. ಆ ಭಾಗ ಎಲ್ಲಿದೆ, ಆ ಚಕ್ರ ಎಲ್ಲಿದೆ ಅಂತ ಅವನಿಗೆ ಗೊತ್ತಾಗಬೇಕು. ಆಗಷ್ಟೇ ಅವನು ಆ ಕೇಂದ್ರ ಬಿಂದುವಿನ ಮೇಲೆ ಅವನು ಗಮನ ಕೊಡೋಕ್ಕೆ, ನಿಗಾ ಇಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಹೇಗೆ? ಹೋಗ್ಲಿ, ಆ ಚಕ್ರ ಏನು, ಅದು ಏನು ಹೇಳುತ್ತೆ, ನಾನು ಹೇಳಿದ್ನಲ್ಲ, ಏನಕ್ಕೋಸ್ಕರವಾಗಿ ಆ ಚಕ್ರದ ಮೇಲೆ ನಾವು ಗಮನ ಇಡ್ತಾ ಇದ್ದೀವಿ, ಫೋಕಸ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕಲ್ಲ. ಒಂದು ವಸ್ತು ಇಲ್ಲಿದೆ ಅಂತ ಹೇಳಿದ್ರೆ ಆ ವಸ್ತುವಿನ ಮೇಲೆ ನಾವು ಫೋಕಸ್ ಮಾಡ್ಬೋದು. ಆ ವಸ್ತು ಸುಮ್ಮನೆ ಭ್ರಮೆನಲ್ಲಿ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ಹೆಂಗಾಗುತ್ತೆ? ಖಂಡಿತ ಸಾಧ್ಯ ಇಲ್ಲ ಅದೆಲ್ಲ. ಸಹಸ್ರಾರಕ್ಕೆ ರೀಚ್ ಆಗಬೇಕಂದ್ರೆ ಹಂಗಂದ್ರೆ ನೀವು ಹೇಳಿರೋ ಪ್ರಕಾರ ಒಂದು ಜಸ್ಟ್ ಮೂಲಾಧಾರ ಸ್ವಾದಿಷ್ಟಾಶ್ರಮ ಬರಬೇಕಂದ್ರೆ ಒಂದು 20-30 years ಬೇಕು ಅಂತ ಹೇಳ್ತೀರಾ? ಹೌದು, ಬೇಕಾಗುತ್ತೆ. ಇನ್ನು ಸಾಧನೆ ನೀವು ಹೆಚ್ಚು ಸಾಧನೆ ಗಮನ ಕೊಟ್ಟರೆ ಇನ್ನು ಅದಕ್ಕೆ ಅರ್ಧ ಒಂದು 10-15 ವರ್ಷದಲ್ಲೇ ಸಾಧನೆ ಮಾಡ್ಬೋದು. ನೀವು ಇದು ಇರುವಂಥದ್ದು ನೀವು ಸಾಧನೆ ಮಾಡೋದ್ರ ಮೇಲೆ. ನೀವೆಷ್ಟು ನಿಗಾ ಇಟ್ಟು ಅದ್ರ ಮೇಲೆ ಕೇಂದ್ರೀಕೃತಗೊಳಿಸಿ ನಿಮ್ಮ ಮನಸ್ಸನ್ನು ನಿಶ್ಚಲವಾಗಿ ಅದನ್ನು ಮಾಡ್ತೀರಾ, ಅಷ್ಟು ನಿಮಗೆ ಟೈಮ್ ಸೇವ್ ಆಗುತ್ತೆ. 30 ವರ್ಷಕ್ಕೆ ಮಾಡೋರು ಇದ್ದಾರೆ, 20 ವರ್ಷಕ್ಕೆ ಮಾಡೋರು, 10 ವರ್ಷದಲ್ಲಿ ಸಾಧನೆ ಮಾಡ್ಕೊಂಡವರು ಇದ್ದಾರೆ. ಇದು ಬೈ ಸಾಧನೆಯಿಂದ. ಇದೆಲ್ಲ ಹೆಂಗೆ ನಿಮಗೆ ಈ ಕುಂಡಲಿನಿ ಕ್ರಿಯೆಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಸುಷುಮ್ನದಲ್ಲಿ ಒಟ್ಟು 6 ಚಕ್ರ ಇರುತ್ತೆ. ಸುಷುಮ್ನ ಇಡಾ ಪಿಂಗಳವನ್ನು ಹೊರತುಪಡಿಸಿ ಸುಷುಮ್ನದಲ್ಲಿ 6 ಚಕ್ರಗಳಿರುತ್ತೆ. 6 ಚಕ್ರಗಳಲ್ಲಿ ಮೂಲಾಧಾರಕ್ಕೆ ಆ 6 ಚಕ್ರಗಳ ದಳಗಳು ಕಮಲ ದಳವನ್ನು ಹೋಲುತ್ತೆ. ಆ ಚಕ್ರಗಳೆಲ್ಲ ಹೀಗೆ ಉಲ್ಟಾ ಮಲಗಿರುತ್ತೆ.
ಅಂದರೆ ಒಂದೊಂದು ಚಕ್ರಕ್ಕೂ ಕಮಲ ದಳಗಳಿರುತ್ತೆ. ಅವನ್ನು ಒಂದೊಂದು ಮೂಲಾಧಾರಕ್ಕೆ ಇಷ್ಟು ದಳಗಳಂತ ಇದೆ, ಅನಾಹತಕ್ಕೆ ಇಷ್ಟು ದಳಗಳಂತ ಇದೆ, ಅಂದರೆ ಕಮಲ ದಳಗಳಿರುತ್ತೆ. ಅವೆಲ್ಲವೂ ಸಹ ಈಗ ಇದು ಈ ರೀತಿ ಮಲಗಿರುತ್ತೆ. ಸೊ ಯಾವಾಗ ಅದು ಕುಂಡಲಿನಿ ಅಂದರೆ ಲಲಿತೆ ಜಾಗೃತಗೊಳ್ತಾಳೆ, ಆವಾಗ ಒಂದೊಂದೇ ಚಕ್ರವನ್ನು ಭೇದಿಸ್ತಾ ಮೇಲೆ ಬಂದು ಈ ತ್ರಿಕೂಟಕ್ಕೆ ಸೇರಿಕೊಳ್ತಾಳೆ. ಈ ತ್ರಿಕೂಟ ಅಂದರೆ ಇಡ ಪಿಂಗಳ ಮತ್ತು ಸುಷುಮ್ನ ಸೇರುವಂಥ ಭಾಗವನ್ನು, ಈ ಭ್ರೂಮಧ್ಯವನ್ನು ತ್ರಿಕೂಟ ಅಂತ ಕರೀತಾರೆ. ಅದನ್ನು ಆಜ್ಞಾಚಕ್ರದಲ್ಲಿ ಅವು ಸಂಜೋಡಣೆ ಆಗುತ್ತೆ. ಆಜ್ಞಾಚಕ್ರದಲ್ಲಿ ಸಂಪೂರ್ಣ ಶಕ್ತಿ ಸಂಜೋಡಣೆಯಾಗಿ ಅವಳು ಸಹಸ್ರಾರದಲ್ಲಿ ದೊಡ್ಡ ಶಕ್ತಿಯಾಗಿ, ಅಗಾಧ ಶಕ್ತಿಯಾಗಿ ಅವಳು ಮುಕ್ತಿಯನ್ನು ಹೊಂದುತ್ತಾಳೆ. ಅಲ್ಲಿವರೆಗೂ ಇದು ಆ್ಯಕ್ಚುಲಿ ಕುಂಡಲಿನಿ ಶಕ್ತಿ ಅನ್ನೋಂಥದ್ದು ಒಂದು ಬೇಡಿ ಇದ್ದಾಗೆ, ಮುಕ್ತಿ ಹೊಂದಬೇಕು. ಇದನ್ನೇ ನಾನು ಹೇಳ್ತಾ ಇರುವಂಥದ್ದು. ಅದು ನಮಗೆ ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಅವಳು ಅಷ್ಟು ಸ್ಟ್ರಕ್ ಆಗಿರ್ತಾಳೆ ಅದರೊಳಗಡೆ. ಇದು ಅದರ ಚಲನೆ, ಅದ್ರ ಮಾರ್ಗ. ಈ ರೀತಿಯೇ ಅದು ಕೆಲಸ ಮಾಡುವಂಥದ್ದು. ನೀವು ಇವಾಗ ಚಕ್ರ ಅಂತ ಹೇಳಿದ್ರಿ, ದಳಗಳು ಅಂತ ಹೇಳಿದ್ರಿ, ಅದು ಸೈಂಟಿಫಿಕಲಿ ನೋಡಬೇಕು ಅಂದರೆ ನಮ್ಮ ನಾಡಿಗಳು ಇವಾಗ ಮೂಲಾಧಾರಕ್ಕೆ 4 ದಳ ಅಂತ ಹೇಳಿದ್ರೆ ಏನಾದರೂ 4 ನಾಡಿಗಳು ಅಥವಾ ಇದು ನನಗೆ ಗೊತ್ತಿರೋ ಹಾಗೆ ವಿಜ್ಞಾನದಲ್ಲಿ ಇದುವ ಯಾವ ಆಧಾರಗಳು ಅದಕ್ಕೆ ಸಿಕ್ಕಿಲ್ಲ. ಇದು ತನ್ನ ಅನುಭವದಲ್ಲಿ ಕಂಡುಕೊಂಡು ತಾನು ಅನುಭವಿಸಿ ಅದರ ಸೂಕ್ಷ್ಮ ಒಳಗಣ್ಣಲ್ಲಿ ನೋಡಿದಾಗ ಮಾತ್ರ ಅದನ್ನು ಕಂಡುಕೊಂಡಿರುವಂಥದ್ದು. ನೀವು ಒಳಗಡೆ ಡೆಪ್ತ್ ಹೋಗಿ ನೋಡಬೇಕು ಅಂದರೆ ಅದರ ಗುಣ ಮತ್ತು ಅದರ ಒರಿಜಿನಲ್ ರೂಪನೇ ಬೇರೆ ಇರುತ್ತೆ. ಮಣಿ ರೂಪದಲ್ಲಿ ಇರುತ್ತೆ. ಇನ್ನೂ ಒಳಗಡೆ ತಗೊಳ್ತೀನಿ ಅಂತಂದರೆ ಅದು ಎಲ್ಲ ಕಮಲದಳಗಳು ಎಲ್ಲ ತನ್ನದೇ ಆದ ಒಂದು ಶಕ್ತಿಯನ್ನು ಸಂಜೋಡಣೆ ಮಾಡಿಕೊಂಡು ಹೀಗೆ ಅಂದರೆ ಎಲ್ಲ ಚಕ್ರಗಳು ಹೀಗೆ ಇರುತ್ತೆ. ಉದ್ದೀಪನ ಆಗ್ತಾ ಮತ್ತೆ ಒಂದೊಂದು ಮೇಲೆ ಹೋಗ್ತಾ ಸಹಸ್ರ ದಳದಲ್ಲಿ ಅವಳು ಜಾಗೃತ ಆಗುತ್ತೆ ಆ ಜೀವಾತ್ಮ. ಸೊ ಯಾವಾಗ ಜೀವಾತ್ಮ ಜಾಗೃತ, ಪರಮಾತ್ಮನ ಶಕ್ತಿ ಅಂದರೆ ಅದನ್ನೇ ಹೇಳಿದ್ದು, ಇಲ್ಲಿಂದ ಮುಕ್ತಿಯನ್ನು ಹೊಂದಿ ಮೇಲೆ ಹೋದ ತಕ್ಷಣವೇ ಆ ಸಂಪೂರ್ಣವಾಗಿ ಆ ದೇಹ, ಆ ಮನಸ್ಸು ಎಲ್ಲವೂ ಸಹ ಈ ಪ್ರಕೃತಿನಲ್ಲಿ ಲೀನ ಆಗುತ್ತೆ. ಆವಾಗ ಈ ದೇಹ ಪ್ರಕೃತಿ ಆಗಿಬಿಡುತ್ತೆ. ನಮ್ಮ ಇಡೀ ದೇಹನೇ ಪ್ರಕೃತಿ ಆಗಿಬಿಡುತ್ತೆ. ಅವನು ಎಲ್ಲಿ ನೋಡಿದ್ರು ಭಗವಂತ, ಹೌದಲ್ವ, ಇಲ್ಲೆಲ್ಲ ಶಕ್ತಿ ಇದೆ, ನಾನು ಭಗವಂತನೇ ಅಂತಾನೆ. ರಾಮಕೃಷ್ಣ ಪರಮಹಂಸರಿಗೆ ಆಗಿದ್ದು ಇದೇ ಜ್ಞಾನೋದಯನೇ. ಈ ಕುಂಡಲಿನಿ ಶಕ್ತಿಯೇ ಒಂದನ್ನು ಹೇಳಿದ ಬೇಡಿ ಇದ್ದಾಗೆ. ಅದರಿಂದ ಬೇಡಿಯಿಂದ ನಾವು ಖುಲಾಸೆ ಹೊಂದಬೇಕು ಅಂತಂದರೆ ತ್ರಿಕೂಟಕ್ಕೆ ಬಂದು ನಾವು ಜಾಗೃತಿಯನ್ನು ಹೊಂದಬೇಕು. ಅದು ಜೀವಶಕ್ತಿ ಅಷ್ಟೇ, ಪ್ರತಿಯೊಬ್ಬನ ಜೀವಶಕ್ತಿ. ಎಲ್ಲರಿಗೂ ಕುಂಡಲಿನಿ ಸಾಧನೆ ಒಂದು ಇಂಟ್ರೆಸ್ಟ್ ಇರಲ್ಲ ಅಥವಾ ಗೊತ್ತಿರಲ್ಲ, ಏನೋ ಒಂದಿರುತ್ತೆ. ಬಟ್ ಆ ಪ್ರಾಬ್ಲಮ್ನ ಮಾತ್ರ ಸಾಲ್ವ್ ಮಾಡ್ಕೋಬೇಕು ಅಂದರೆ, ಅದು ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಅದಕ್ಕೆಲ್ಲ ಏನಿದೆ ಮಾರ್ಗ ಹಾಗಾದರೆ? ಅದೇ ಈ ಕುಂಡಲಿನಿ ಮಾರ್ಗವೇ ಶ್ರೇಷ್ಠ ಮಾರ್ಗ. ದೈಹಿಕ ಕಾಯಿಲೆಗಳನ್ನು, ಮಾನಸಿಕ ಕಾಯಿಲೆಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕುತ್ತೆ. ನಮ್ಮ ದೇಹದಲ್ಲಿ ಎಷ್ಟು ನರನಾಡಿಗಳಿದೆ ಎಲ್ಲವನ್ನ ಚೈತನ್ಯಗೊಳಿಸ್ತಾ ಇರುತ್ತೆ. ಹಾಗಾಗಿ ಯಾವಾಗ ಅದು ಚೈತನ್ಯ ಜಾಗೃತಗೊಳ್ಳುತ್ತೆ, ನಮ್ಮ ದೇಹದಲ್ಲಿ ಮಾನಸಿಕ ಕಾಯಿಲೆಗಳು, ದೈಹಿಕ ಕಾಯಿಲೆಗಳು ಎಲ್ಲವೂ ಸಹ ದೂರ ಆಗುತ್ತೆ. ಸರಿಯಾದ ಗುರುವಿನ ಮಾರ್ಗದರ್ಶನ ತಗೊಂಡು ಆ ಚಕ್ರವನ್ನು ನೋಡ್ಕೊ, ಹೌದು ನನಗೆ ತುಂಬ ಯಾಕೋ ಬೇರೆ ಥಾಟ್ಸ್ ಬರ್ತಾ ಇದೆ ಅಥವಾ ಬೇರೆ ಯೋಚನೆ ಬಂದಿದ್ದಾರೆ, ಬುದ್ಧಿಗೆ ಸಂಬಂಧಪಟ್ಟಂಗೆ ಏನೋ ಇರಬೇಕು ನೋಡ್ಕೊಳ್ಳಿ ಅಂತ. ಸೊ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಏನೋ ದೋಷ ಇರಬೇಕು, ಸರಿಯಾಗಿ ಮಾತಾಡ್ತಾ ಇಲ್ಲ, ಇನ್ನೂ ಸರಿಯಾಗಿ ಏನೋ ಸಮಸ್ಯೆ ಆಗ್ತಾ ಇದೆ, ನಾಲ್ಗೆ ನಿಲ್ತಾ ಇಲ್ಲ, ಈ ಥರದ್ದು ಬಂದಾಗ ವಿಶುದ್ಧಿದ ಸಮಸ್ಯೆ ಇದೆಯಾ ನೋಡ್ಕೊಳ್ಳಿ. ತುಂಬ ತಿನ್ನಬೇಕು, ತುಂಬ ಇದು ಮಾಡಬೇಕು, ತುಂಬ ನೋಡಿ ವ್ಯಕ್ತಿಗಳು ಹಣ ಸಂಪಾದನೆ ಮಾಡೋದು, ಹಣ ಸಂಪಾದನೆ ಜೀವನ ಅಂತ ಅಂದ್ಕೊಂಡಿದ್ದಾರೆ. ಸ್ವಾದಿಷ್ಟನ ಸಮಸ್ಯೆಗಳಿದ್ರೆ ಇವೆಲ್ಲ ಆಗುತ್ತೆ. ಅತಿಯಾಗಿ ತಿನ್ನೋದು, ಅತಿಯಾಗಿ ಶೇಖರಣೆ ಮಾಡಿಡೋದು, ಅತಿಯಾಗಿ ದುಡ್ಡು ಮಾಡೋದು, ತಾನು ಅನುಭವಿಸೋದಿಲ್ಲ. ಅದೇ ಎಲ್ಲ ಕೂಡಿಡೋದು, ಕೂಡಿಟ್ಟಿದ್ದು ಯಾರಿಗೋ ಪರರಿಗೆ ಅಂತಾರಲ್ಲ ಹಾಗೆ, ಈ ಥರದ್ದು ಮಾಡೋರು ಇದ್ದಾರೆ. ಅಂದರೆ ಅತಿಯಾಗಿ ಎಲ್ಲ ಶೇಖರಣೆ ಮಾಡಿ ಇಡುವಂಥದ್ದು. ಒಂದೊಂದು ಚಕ್ರಗಳ ದೋಷ ಇದ್ದರೆ, ಈಗ ನೋಡಿ ಅಕಸ್ಮಾತ್ ದೋಷ ಇಲ್ಲ ಅಂದರೆ ಅವನು ಎಷ್ಟು ಬೇಕು ಅಷ್ಟು ತಿಂತಾನೆ, ಎಷ್ಟು ಬೇಕು ಅಷ್ಟು ಉಳಿಸ್ತಾನೆ, ಎಷ್ಟು ಬೇಕು ಅಷ್ಟು ಜೀವನ ಮಾಡ್ತಾನೆ. ಒಂದೊಂದು ಚಕ್ರಗಳು ಒಂದೊಂದು ದೋಷಗಳನ್ನ ಹೊಂದಿರುತ್ತೆ. ಇದು ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಕುಂಡಲಿನಿ ಜಾಗೃತಿ ತುಂಬ ಸಿಂಪಲ್ ಇದೆ. ನಾವು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಇದು ತುಂಬ ಸರಳವಾಗಿದೆ. ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತುಂಬ ಸರಳವಾಗಿರುತ್ತೆ. ನಾವು ಕ್ಲಿಷ್ಟ ಅಂತ ಅಂದ್ಕೊಂಡು ಕ್ಲಿಷ್ಟವಾಗಿರುತ್ತೆ. ಒಂದೊಂದು ಚಕ್ರಕ್ಕೂ ಒಂದೊಂದು ಮಂತ್ರನೂ ಇದೆ ಅಂತ ಹೇಳ್ತಾರೆ. ಹೌದು. ಸೊ ಆ ಮಂತ್ರ ಉಚ್ಚಾಟನೆಯಿಂದ ಹಾಗಾದರೆ ಕುಂಡಲಿನಿ ಜಾಗೃತ ಆಗುತ್ತೆ. ಖಂಡಿತ ಹೌದು. ಈಗ ಅದನ್ನು ನೀವು ಹೇಳಿದ್ರಲ್ಲ, ಲಂ ಓಂ ರಮ್ ಎಲ್ಲ ಮಂತ್ರಗಳೆಲ್ಲ ಏನಿದೆ, ಹಮ್ ಇದೆಲ್ಲ. ಸೊ ಇದು ಮಂತ್ರಗಳು, ವೈದಿಕ ಮಂತ್ರಗಳು. ತಾಂತ್ರಿಕ ಮಂತ್ರಗಳಿದೆ. ನೀವು ಟೆಕ್ನಿಕಲಿ ಅದನ್ನು ಸಡನ್ನಾಗಿ ನೀವು ಅದು ಜಾಗೃತಗೊಳಿಸ್ಬೋದು. ಅದರಲ್ಲಿ ಅಕಾರ ಉಕಾರ ಮಕಾರಗಳ ಇದ್ದರೆ, ಆ ಮತ್ತು ಉ, ಅಕಾರ ಮತ್ತು ಮಕಾರಗಳನ್ನು ತೆಗೆದು ಕೇವಲ ಉಕಾರದಿಂದ ಅವನ್ನ ಜಾಗೃತಗೊಳಿಸ್ಕೋಬೋದು. ಅದಕ್ಕೆ ಸರ್ಪಕ್ಕೆ ಬೇಕಾದಂಥ ತಾಂತ್ರಿಕ ಮಂತ್ರಗಳು ಬೇಕಾದಷ್ಟಿದೆ ತಂತ್ರಶಾಸ್ತ್ರದಲ್ಲಿ. ಹಾಗಾಗಿ ಟೆಕ್ನಿಕಲಿ ಅದು ಇನ್ನೂ
ಹೋಗುವಂಥ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ತಂತ್ರ, ಮಂತ್ರ, ಯಂತ್ರ ಈ 3 ಆಯಾಮಗಳನ್ನು ಭಾರತೀಯ ಸಂಸ್ಕೃತಿನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈ ಲಂ ವಂ ರಮ್ ಇದೇನಿದೆ ಚಕ್ರಕ್ಕೆ ಒಂದು ಇದು ಈಸಿಯಾಗಿ ಸಿಗ್ತಾ ಇದೆ ಇವಾಗ ಎಲ್ರಿಗೂ ಅವೈಲಬಲ್ ಇದೆ. ಇದನ್ನ ಮಾಡ್ಬೋದಾ ಪ್ರಾಕ್ಟೀಸು ಮನೆ ಪ್ರಾಕ್ಟೀಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅದೇನು ಸಮಸ್ಯೆ ಇಲ್ಲ. ಈ ಶಬ್ದನ ಉಚ್ಚಾರ ಮಾಡೋಕ್ಕೆ ಯಾರಿಗೆ ಏನು ಅಂದರೆ ದೀಕ್ಷೆ ಇದ್ರೆ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಸರಿಯಾದ ಮಾರ್ಗದರ್ಶನ ಕೊಡಲಿಕ್ಕೆ ಗುರುಗಳು ಅಂತ ಇರೋದು ಅಷ್ಟೇ. ಸರಿಯಾದ ಮಾರ್ಗದರ್ಶನ, ಹೌದು ಇಷ್ಟು ದಿನ ಮಾಡಪ್ಪ, ಹೀಗೆ ಮಾಡಪ್ಪ, ಅದು ಇಷ್ಟು ದಿನ ಯಾಕೆ ಮಾಡು ಅಂತಾರೆ ಸೆಟ್ ಆಗೋಕ್ಕೆ. ಅದು ಸೆಟ್ ಆಗಲಿ ಅಲ್ಲಿವರೆಗೂ ಮಾಡು, ಅದಾದಮೇಲೆ ಅದು ತನ್ನ ಮನಸ್ಸಿಗೆ ತೊಗೊಂಡ್ಬಿಡುತ್ತೆ. ಮಂತ್ರ ಅನ್ನುವಂಥ ಮನನಾತ್ರಯೇ ತಿಥಿ ಮಂತ್ರ ಅಂತ ಕರೀತಾರೆ. ಸೊ ಮಂತ್ರಕ್ಕೆ ಯಾವ ನಿರ್ಬಂಧನೆಗಳಿಲ್ಲ. ಆದರೂ ನೀವು ಬಯಾಟ್ ಮಾಡ್ತಾ ಇರ್ತೀರಲ್ವ, ಅದು ಏನು ಬಾಯ್ಪಾಠ ಮಾಡಲಿಕ್ಕೆ ಸ್ವಲ್ಪ ದಿನ ಹೇಳ್ಕೊಡ್ತೀರ, ಅದಾದಮೇಲೆ ತಾನಾಗಿ ಅದು ಸರಿ ಹೋಗುತ್ತೆ. ಹಾಗಾಗಿ ಆ ಮಂತ್ರಗಳನ್ನು ಉಚ್ಚಾರ ಮಾಡೋಕ್ಕೆ ಯಾರ ಇದು ಏನಿಲ್ಲ. ಬಟ್ ಆದರೆ ಒಬ್ಬ ಗುರುವಿನ ಮಾರ್ಗದರ್ಶನ ಕಲ್ತ್ರೆ ಬಹಳನೇ ಒಳ್ಳೆಯದು. ಹೆಂಗೆ ಹೇಳ್ಕೋಬೇಕು, ಯಾವುದ್ರ ಮೇಲೆ, ಈಗ ಲಮ್ ಅಂತ ಹೇಳ್ತಿದ್ದೀರಾ ನೀವು, ವಿಶುದ್ಧದ ಮೇಲೆ ಫೋಕಸ್ ಮಾಡಿದ್ರೆ ಗಮನ ಎಲ್ಲಿರಬೇಕು, ನೀವು ಲಮ್ ಅಂದರೆ ಅಲ್ಲಿರಬೇಕು, ಅಲ್ಲ ಪಾಯಿಂಟಿಗೆ ಗಮನ ಅಲ್ಲಿರಬೇಕು. ನಮ್ಮ ಇಡೀ ದೇಹದ ಮನಸ್ಸಿನ ಸಂಚಲನ ಎಲ್ಲಿ ಹೋಗ್ತಾ ಇದೆ ಅದನ್ನೆಲ್ಲ ಕೇಂದ್ರಕ್ಕೆ ಮೂಲಾಧಾರಕ್ಕೆ ತೊಗೊಂಡ್ಬರ್ಬೇಕು. ಆವಾಗ ಆ ಚಕ್ರ ಜಾಗೃತ ಆಗ್ತಾ ಇರುತ್ತೆ. ಇದು ಒಂದು ಭಾಗ. ತಂತ್ರಜ್ಞಾನದಲ್ಲಿ ಸರ್ಪಗಳಿಗೆ ಬೇರೆ ಅದಕ್ಕೆ ನಾಗ ವೇಗೋತ್ಕರ್ಷ ಮಂತ್ರ ಅಂತ ನಮ್ಮ ತಂತ್ರಶಾಸ್ತ್ರದಲ್ಲಿದೆ. ಅದಕ್ಕೆ ತಂತ್ರಶಾಸ್ತ್ರವನ್ನು ಕಲ್ತ್ಕೊಳ್ಳಿ, ನಾನು ಎಲ್ಲರಿಗೂ ಕಲಿಸ್ಕೊಡ್ತೀನಿ. ಬನ್ರಪ್ಪ, ನಾನು ಹೇಳ್ತೀನಿ ಕುಂಡಲಿನಿ ತುಂಬ ಸೂಕ್ಷ್ಮವಾಗಿದೆ ಕಣ್ರೆ, ಬೇಕಾದನ್ನು ಪಡ್ಕೋಬೋದು ಕುಂಡಲಿನಲ್ಲಿ. ನಿಮ್ಮ ಜೀವನಕ್ಕೆ ಏನು ಬೇಕಾದ್ರೂ ಸಿಗುತ್ತೆ. ತಾಂತ್ರಿಕ ಶಕ್ತಿ ಅಷ್ಟು ಚೆನ್ನಾಗಿದೆ. ಅಥರ್ವ ವೇದದಲ್ಲಿ ತಾಂತ್ರಿಕ ಶಕ್ತಿಗಳು ತುಂಬ ಚೆನ್ನಾಗಿಟ್ಟಿದ್ದಾರೆ. ನಾನು ಆವಾಗಲೇ ಲಲಿತೆ ಸರ್ಪಾಕಾರದಲ್ಲಿ ಇರುವಂಥದ್ದು, ಅದಕ್ಕೆ ನಾಗ ವೇಗೋತ್ಕರ್ಷ ಮಂತ್ರಗಳನ್ನ ಇಟ್ಬಿಟ್ಟಿದ್ದಾರೆ. ಆ ಸರ್ಪಗಳ ಆರಾಧನೆ ಮಾಡಿದ ಸಾಕು ಚೆಕ್ ಅಂತ ಜಾಗೃತ ಆಗ್ಬಿಡುತ್ತೆ. ಉಪವಿಷ್ಟತಾ ಮಂತ್ರ ಅಂತ ಹೇಳ್ತಾ ಇದ್ರಿ. ಸೊ ಉಪವಿಷ್ಟತಾ ಮಂತ್ರ ಅಂದರೆ ಏನಿರುತ್ತೆ, ಹೇಗಿರುತ್ತೆ? ಉಪವಿಷ್ಟತಾ ಮಂತ್ರಗಳಂದರೆ ಉಕಾರಗಳಿಂದ ಉಚ್ಚಾರ ಮಾಡುವ ಮಂತ್ರಗಳಿಗೆ ಉಪವಿಷ್ಟತಾ ಮಂತ್ರಗಳಂತ ಕರೀತಾರೆ. ಇದು ಒಬ್ಬ ಗುರುವಿನ ಮಾರ್ಗದರ್ಶನದಿಂದ ನೀವು ಆ ಮಂತ್ರಗಳನ್ನು ತಗೋಬೇಕಾಗುತ್ತೆ. ಆ ಗುರುವಿನ ಮಾರ್ಗದರ್ಶನದಿಂದ ತಗೊಂಡಾಗ ಅವರು ಹಂತ ಹಂತವಾಗಿ ಅದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ, ಅಭ್ಯಾಸ ಮಾಡೋದು ಹೇಗೆಲ್ಲ ನಿಮಗೆ ಹೇಳ್ಕೊಡ್ತಾರೆ. 7 ಚಕ್ರ ಹೇಳ್ತಾರೆ, ಹಾಗೆ 7 ಲೋಕಗಳು ಹೇಳ್ತಾರೆ. ಏನಾದರೂ ಕನೆಕ್ಷನ್ ಇದೆ ಅಂದರೆ ಇವಾಗ 7 ಲೋಕ ಅನ್ನೋದು ನಮ್ಮೊಳಗೆ ಇರೋವಂಥ ಒಂದು ಡೈಮೆನ್ಷನ್ನ, ಅಥವಾ ನಿಜವಾಗ್ಲೂ ಒಂದು ಆ್ಯಕ್ಚುಯಲ್ ಆಗಿ 7 ಲೋಕ ಇದಾವ? ಇಲ್ಲ, ನಮ್ಮೊಳಗಡೆನ ಡೈಮೆನ್ಷನ್ ಅಲ್ಲ ಅದು. ನಾವು ಪ್ರಕೃತಿ ಈಗ ಅಗಾಧ ವಿರಾಟ ಸ್ವರೂಪ ಶಕ್ತಿಯ ಭಾಗವಾಗಿಯೇ ನಾವಿದ್ದೇವೆ. ನಾವೊಂದು ಭಾಗ ಅಷ್ಟೇ. ಸೊ ಹೌದು, ಸಪ್ತಲೋಕಗಳಿದೆ, ಹೌದು, ನೋಡಿರೋರು ಇದ್ದಾರೆ. ಇದೆಲ್ಲ ಯಾವಾಗ ಅನುಭವಕ್ಕೆ ಬರುತ್ತೆ ಅಂದರೆ ಈ ಕಣ್ಣುಗಳಿಂದ ನೋಡಿದಾಗ ಬರೋದಿಲ್ಲ. ಒಳಗಣ್ಣಿಂದ ನೋಡಿದಾಗ ಹೌದು, ಎಲ್ಲ ಲೋಕಗಳನ್ನು ಎಲ್ಲಿಂದ ನೋಡಿದ್ದಾರೆ. ಗ್ರಹಗಳ ವ್ಯವಸ್ಥೆ ಎಲ್ಲಿಂದ ನೋಡಿದ್ರು, ಇದೇ ಕುಂಡಲಿನಿ ಜಾಗೃತ ಆದಾಗಲೇ ನೋಡಿರೋದು. ಹಾಗಾಗಿ 7 ಚಕ್ರಗಳು 7 ಸಂಬಂಧ, ಒಂದಕ್ಕೊಂದು ಸಂಬಂಧ ಆ ಥರದ್ದೆಲ್ಲ ಇಲ್ಲ. ನಮ್ಮ ಚಕ್ರಗಳು ಇರೋದಷ್ಟು 6 ಚಕ್ರಗಳು. ಏಳನೇದು ಸಹ ನಾವು ಕೆಲವು ಜನ ಅದನ್ನು ಚಕ್ರ ಅಂತ ಪರಿಗಣನೆಗೆ ತಗೋತಾರೆ. ಕೆಲವು ಜನ ಸಹಸ್ರಾರವನ್ನು ಷಟ್ಚಕ್ರ ಅಂತಾರೆ ಆ್ಯಕ್ಚುಲಿ, ಮತ್ತು ಕೆಲವು ಜನ ಸಪ್ತಚಕ್ರ ಅಂತಾರೆ. ಒಬ್ಬೊಬ್ಬರ ಇದರಲ್ಲಿ ಒಂದೊಂದು ಥರ ಇರುತ್ತೆ. ಆ್ಯಕ್ಚುಲಿ ಈ ಸಹಸ್ರಾರ ಭಾಗವನ್ನು ಸಹ ಚಕ್ರ ಅಂತಲೇ ಪರಿಗಣನೆ ಮಾಡಬೇಕಾಗತ್ತೆ. ಅದು ಗಾಢ ನೇರಳೆ ಬಣ್ಣದಲ್ಲಿ ಇರುತ್ತೆ. ಇಡೀ ವಿಶ್ವದ ಗಾಢ ನೀಲಿ ಅಥವಾ ಕಡು ನೀಲಿ ಏನು ಇದು ಬರುತ್ತೆ, ನೇರಳೆ ಬಣ್ಣ, ಅದರಲ್ಲೇ ಸಂಪೂರ್ಣ ವಿಷ್ಣುವಿನ ಆಕಾರ ಇರುವಂಥದ್ದು. ಆವಾಗ ಸಪ್ತಲೋಕಗಳು ಇದೆಯಾ, ಈಗ ಪಾತಾಳ ಲೋಕ ಇದೆಯಂತೆ, ತಳಾತಳ ಲೋಕ ಇದೆಯಂತೆ, ಸುರಲೋಕ ಇದೆಯಂತೆ, ಇದೆಲ್ಲ ಹೇಗೆ ಗೊತ್ತಾಗುತ್ತೆ? ಹೌದು, ಲೋಕಗಳು ಇಲ್ದಲೇ ನೋಡಿದ್ದಾರೆ. ಹೌದು, ಗೊತ್ತಿರೋನಿಗೆ ಹೌದು ನೋಡಿದ್ದಾನೆ, ಕಂಡುಕೊಂಡಿದ್ದಾನೆ, ಹಾಗಾಗಿ ಅವನಿದೆ ಅಂತಾನೆ. ಇಲ್ಲದೇ ಇರೋನು ತರ್ಕ ಮಾಡ್ತಾನೆ. ತಿಳ್ಕೊಳ್ಳೋ ಇದೆಲ್ಲ ಎಲ್ಲಿ ಬರುತ್ತೆ? ಅನುಭವದಿಂದ ಅಷ್ಟೇ ಬರುವಂಥದ್ದು. ಹಾಗಾದರೆ ನೀವು ಹೇಳೋ ಪ್ರಕಾರ ಅದೆಲ್ಲ ಫಿಸಿಕಲಿ ಒಂದು ಪ್ರೆಸೆಂಟ್ ಇರೋವಂಥ ಒಂದು ಡೈಮೆನ್ಷನ್ಸ್ ಅಥವಾ ಪ್ಲೇನ್ಸ್ ಅಂತ ಹೇಳ್ಬೋದು. ಇವಾಗ ದೇವಲೋಕ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಒಳಗಡೆ ಆ್ಯಕ್ಚುಲಿ ದೇವರು, ಇವಾಗ ನೀವು ಹೇಳಿದ್ರಿ ದೇವರು ಆಕಾರದಲ್ಲೆಲ್ಲ ನಮ್ಮೊಳಗೆ ಇದ್ದಾನೆ ಅಂತ. ಸೊ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಕೇಳಿದ್ದು, ಅಂದರೆ ನಮ್ಮೊಳಗೆ ಇರುವಂಥ ಒಂದು ಡೈಮೆನ್ಷನ್ ಅಥವಾ ನಿಜವಾಗ್ಲೂ ಇದ್ದಾನ ಅಂತ. ಹಾಗಾದರೆ ರಿಯಲ್ಲಾಗಿ ದೇವರ ಆಕಾರದಲ್ಲಿ ಇರುವಂಥ ಒಂದು ರಿಯಲ್ ಫಾರ್ಮ್ಸ್ದು ಒಂದು ಪ್ಲೇನ್ ಇದೆ ಅಂತ ಹೇಳ್ತೀರಾ? ಆ ಒಂದು ಲೋಕ ಇದೆ ಅಂತ ಹೇಳ್ತೀರಾ? ಆ ಭಗವಂತನಿಗೆ ಆಕಾರ ಮತ್ತು ನಿರಾಕಾರ ಸ್ವರೂಪ ಎರಡೂ ಸಹ ಇದೆ. ಈಗ ಗಣೇಶನ ಆಕಾರ ತಗೋಬೇಕು, ಇನ್ನೊಂದು ಗಣೇಶನ ಸೃಷ್ಟಿ ಮಾಡ್ಲಿಕ್ಕಾಗುತ್ತಾ? ಇರೋದಕ್ಕೆ ತಾನೇ ಈ ಗಣೇಶ ಹೀಗಿದೆ ನೋಡಿದ್ದಾರೆ ಅವರು. ಅದರ ಎನರ್ಜಿನ ನಿರಾಕಾರ ಸ್ವರೂಪ ಅಂತ ಕರೀತಾರೆ. ಹಾಗಾಗಿ ಭಗವಂತನಿಗೆ ಆಕಾರ ಸ್ವರೂಪವೂ ಉಂಟು, ನಿರಾಕಾರ ಸ್ವರೂಪವೂ ಉಂಟು.
ಹಾಗಾಗಿ ಆಕಾರದಲ್ಲಿ ವಿಗ್ರಹಗಳನ್ನ ಆರಾಧನೆ ಮಾಡ್ತಾರೆ. ಇನ್ನೂ ಒಂದು ಮುಂದುವರಿದ ಭಾಗವಾಗಿ ನಿರಾಕಾರ ಸ್ವರೂಪಿಯಾದಂತಹ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಬ್ರಹ್ಮಾಂಡಗಳ ಶಕ್ತಿಗಳೇ ಒಂದು ಭಾಗ ಆದರೆ ಅದ್ರ ಸೃಷ್ಟಿ ಮಾಡಿದಂತಹ ಈ ಭಗವಂತನ ಚಿತ್ರಣವೇ ಬೇರೆ ಇದೆ. ಎಲ್ಲ ಬ್ರಹ್ಮನಿಂದ ಉತ್ಪತ್ತಿ ಒಂದು ದೇವರು ಫಿಸಿಕಲ್ ಫಾರ್ಮ್ ಅಲ್ಲಿ ಇರುವಂತಹ ದೇವರುಗಳದ್ದು ಒಂದು ಲೋಕ ಇದೆ ಅಂತ ಹೇಳ್ತೀರಾ? ಅವರಿಂದನೇ ಸೃಷ್ಟಿಯಾಗಿರುವಂಥದ್ದು. ಓಕೆ. ಇದು ನಾವು ಈ ಕಣ್ಣಿಂದ ಏನು ನೋಡ್ತೀವಿ ಅಷ್ಟು ಮಾತ್ರ ನಮಗೆ ಕಾಣುತ್ತೆ. ಸೂಕ್ಷ್ಮ ಜಗತ್ತು ನೋಡಬೇಕು ಅಂತ ಅಂದರೆ ಅವ್ರು ಈಗ ಈ ವಿಷ್ಣುವಿನ ಕಲ್ಪನೆ ಮಾಡ್ಕೊಳ್ಳಿ, ಹೇಗಿರ್ತಾರೆ ಅಂತ ಸಾಧ್ಯನಾ? ಇನ್ನೊಬ್ಬ ಈಶ್ವರ ಹೇಗಿರ್ಬೋದು ಕಲ್ಪನೆ ಮಾಡ್ಕೊಳ್ಳಿ, ಸಾಧ್ಯನೇ? ಈಗ ಇನ್ನೊಬ್ಬ ವಿಷ್ಣು ಬರೀರಿ, ಫಿಗರ್ ಬರೀಲಿಕ್ಕಾಗತ್ತೆ ನಿಮಗೆ? ಅಂದರೆ ಅವ್ರವ್ರ ಇಮ್ಯಾಜಿನೇಷನಲ್ಲಿ ಆಯಿತು. ಈಗ ವಿಜ್ಞಾನಗಳು 800 ವರ್ಷದ ಹಿಂದ್ಗಡೆ ಅವರು ಅಪ್ರಬುದ್ಧರು ಅಂತ ಅಂದ್ಕೊಳ್ಳಿ. ವಿಷ್ಣು ಹಿಂಗಿದ್ದ ಅಂತ ಅವ್ರು ಹೆಂಗೆ ಗೊತ್ತು, ಹಿಂಗೆ ಇದು ಮಾಡಿದ್ರು? ಆ ಕಲ್ಪನೆ ಹೆಂಗೆ ಬಂತು ಅವ್ರಿಗೆ? ಹಾಗಾದರೆ ವಿಷ್ಣು ಹೀಗೆ ಇದ್ದರು, ಅವನ ಚಿತ್ರಣ ಕಂಡಿದ್ದಾರೆ, ನೋಡಿದ್ದಾರೆ. ಅವರು ಎಲ್ಲೋ ಯಾವುದೋ ಇನ್ಸ್ಟ್ರೂಮೆಂಟ್ಗಳನ್ನ ಇಟ್ಕೊಂಡು ಇನ್ನೇನೋ ಇದು ಮಾಡ್ಕೊಂಡು ನೋಡಿಲ್ಲ, ತನ್ನೊಳಗೆ ಕಂಡುಕೊಂಡು ತಾನು ಅವರಲ್ಲಿ ಒಂದಾಗಿ, ಹೌದು ಅವನ ಸ್ವರೂಪ, ಅವನ ಸಂಪೂರ್ಣ ಬ್ರಹ್ಮಾಂಡ ವ್ಯಾಪ್ತ ದೇಹ. ನೋಡಿ ಇಲ್ಲಿದೆ ಉತ್ತರ. ಬ್ರಹ್ಮಾಂಡ ವ್ಯಾಪ್ತ ದೇಹ ಅಂತ ಬರುತ್ತೆ. ಬ್ರಹ್ಮಾಂಡ ಅಂದರೆ ಇಡೀ ಬ್ರಹ್ಮಾಂಡಗಳೇ ಅವನ ದೇಹ ಅನ್ನತ್ತೆ. ಅಷ್ಟನ್ನು ವ್ಯಾಪಿಸಿದ್ದಾನೆ. ನಿಮಗೆ ರುದ್ರನ ಮಕ್ಕಳನ್ನ ಅಭ್ಯಾಸ ಮಾಡಿದ್ರೆ ನೋಡಿದ್ರೆ, ಅದರ ಸ್ವಲ್ಪ ಒಳ ಹೊಕ್ಕು ನೋಡಿದ್ರೆ ನಿಮಗೆ ಅದರ ಅರ್ಥ ಗೊತ್ತಾಗುತ್ತೆ. ಈಗ ಹೇಳಿದ 7 ಲೋಕಗಳು, ಹೌದು 7 ಲೋಕಗಳಿದೆ. ನಾವು ನೋಡ್ದಿಲ್ದಿರೋ ಮಾತಕ್ಕೆ ಇದೆಯಾ ಅಂತ ಪ್ರಶ್ನೆಗಳು ಕೇಳ್ತೀವಿ. ನೋಡಿ ನಾವು ಹೌದು ಕಣೆ ಇದೆ ಅಂತಾನೆ. ಹೊಟ್ಟೆ ನೋವು ಬಂದಿರೋನು, ಹೌದು ಹೊಟ್ಟೆ ನೋವು, ಅವನಿಗೆ ಗೊತ್ತು ಹೊಟ್ಟೆ ನೋವು ಇದೆ ಅಂತ. ಹೊಟ್ಟೆ ನೋವು ಬಂದಿರೋ ಏನೋ ನಾಟಕ ಮಾಡ್ತಾನೆ ಅಂತ ಅನ್ಕೊಂತ. ಅನುಭವಕ್ಕೆ ಬರೋದೇ ಯಾವುದು ಅವ್ರು ಹೇಳೋದಿಲ್ಲ, ತನ್ನ ಅನುಭವಕ್ಕೆ ಬಂದಿದ್ದೇನೆ ಹೇಳಿರ್ತಾರೆ. ಈಗ ನಾನು ಜನರಲ್ಲಾಗಿ ಹೇಳ್ತೀನಿ, ಹೌದು ನೋಡಿರೋದಕ್ಕೆ ಇದೆ ಅಂತಾನೆ, ನೋಡಿಲ್ಲ ಅಂದ್ರೆ ಹಿಂಗೆ ಹೇಳ್ತಾನೆ. ಸಪ್ತ ಲೋಕಗಳು, ಬಲಿಚಕ್ರವರ್ತಿ ಪಾತಾಳಕ್ಕೆ ತುಳಿದ ಅಂದರೆ ಪಾತಾಳ ಎಲ್ಲಿದೆ ಅಂದರೆ ಸಮುದ್ರ ತಳ ಇದುವರೆಗೂ ಯಾರೂ ನೋಡಿಲ್ಲ. ನಾಗಲೋಕವನ್ನು ಯಾರೂ ನೋಡಿಲ್ಲ. ಹೌದು ಈಗ ಉಲೂಚಿನ ಒಂದು ಹೆಸರು ಬಂದು, ಉಲೂಚಿ ನೀವೇ ಇನ್ನೊಂದು ನೋಡಿ ನಾಗಲೋಕದ ಇನ್ನೊಂದು ಹೆಸರು ಕೊಡಿ. ನಾಗಲೋಕದಲ್ಲಿ ದೇವತೆಗಳು, ಅಧಿದೇವತೆಗಳು, ದೇವತೆಗಳೆಲ್ಲ ಇದ್ದಾರೆ. ಅಂದರೆ ಪಾತಾಳ ಅಂದರೆ ನಮ್ಮ ಭೂಮಿಯಲ್ಲೇ ಇರೋ ಪಾತಾಳ ಹೇಳ್ತಿದ್ರೆ, ಅಥವಾ ನಮ್ಮ ಭೂಮಿ ಹೊರಪಟ್ಟು ಭೂಮಿ ಆಳದಲ್ಲೇ ಎಷ್ಟೊಂದು ಲೋಕಗಳಿದೆ. ಭೂಮಿ ಆಳದಲ್ಲಿಯೇ ಇದೆ. ನಾವು ಸಮುದ್ರ ತಳ ಇದುವರೆಗೂ ಸೈನ್ಸ್ ನೋಡಿಲ್ಲ. ಎಲ್ಲಿ ನೋಡಿದೆ? ಸಮುದ್ರದ ತಳಗಳನ್ನೇ ನೋಡಿಲ್ಲ. ಭೂಮಿಯ ಹೊರತಾಗಿ ಸಪ್ತಲೋಕಗಳು ಅಂತ ಕರಿತೀವಿ. ಸಪ್ತಲೋಕಗಳು ಎಲ್ಲಿದೆ? ಅತಳ, ವಿತಳ, ಸುತಳ, ಪಾತಾಳ, ರಸಾತಳ, ಮಹಾತಳ, ಎಷ್ಟಿದಾವಲ್ವ? ಅಲ್ಲ ಆಯಿತು. ಈಗ ನಿಮ್ಮದು ಈಗ ಏನೂ ಇಲ್ಲ ಅಂದರೆ ಇನ್ನೊಂದು 7 ಲೋಕಗಳು ಹೇಳಿ ನೋಡೋಣ. ನಾನು ನೋಡಿದ್ದೀನಿ ಇದೆ ಅಂತ. ಇಲ್ಲ ಅಂತ ನನಗೂ ನಮ್ಮ ಭೂಮಿ ತರದ್ದು ಇನ್ನೂ ಎಷ್ಟೊಂದು ಇರುತ್ತೆ. ಯಾಕಂದ್ರೆ ನಮ್ಮ ಗ್ಯಾಲಕ್ಸಿಯಲ್ಲೇ ನಮಗೆ ಅಂದರೆ 7 ಲೋಕಗಳು ಅಷ್ಟೇ ಅಲ್ಲ, ಈ ಥರದ್ದು ಅಂದರೆ ನಮ್ಮ ಬ್ರಹ್ಮಾಂಡಗಳಲ್ಲಿ ಈ ಭೂಮಿನೇ ಲೆಕ್ಕಕ್ಕಿಲ್ಲ. ಅಂದರೆ 7 ಲೋಕಗಳು ತಾನು ಬದುಕಿರುವಂಥ ಲೋಕದಲ್ಲಿ ಬದುಕಿರುವಂಥ ಭೂಮಿಲಿ ಇಷ್ಟು ಲೋಕಗಳನ್ನ ನೋಡಿದರೆ ಇನ್ನೂ ಅವನ ವಿಸ್ತಾರ ಎಷ್ಟು ದೊಡ್ಡದಿದೆ ಅಂತ. ಈಗ ನಾವಿಲ್ಲಿ ಭಗವಂತ ಹೀಗಿದ್ದೇನೆ ಹಾಗಿದ್ದೇನೆ ಅಂತ ಇದರಲ್ಲಿ ನೋಡ್ತಾ ಇದ್ದೀವಿ. ಇನ್ನೂ ಅವನ ದೊಡ್ಡ ಬೇರೆ ಬೇರೆ ಗ್ರಹಗಳಲ್ಲಿ ಇನ್ನೂ ಈ ಥರದ್ದು ಸೂರ್ಯ, ದೇರ್ ಆರ್ 86 lakhs ಸನ್ಸ್ ಆರ್ ದೇರ್ ಅಂತ ವಿಜ್ಞಾನ. 86 ಲಕ್ಷ ಸೂರ್ಯರಿದ್ದಾರೆ ಅಂತ ಇವತ್ತು ಏನು ಹೇಳ್ತದೆ. ಅದನ್ನೇ ಕೋಟಿ ಸೂರ್ಯ ಸಮಪ್ರಭಾ ಅಂದ್ರೆ ಅವಾಗ. ಅಷ್ಟು ಸೂರ್ಯರಿಗೆ ನಮ್ಮ ಸಮಪ್ರಭಾ ಅಂತಾರೆ. ಇವತ್ತಿನ ಸೈನ್ಸ್ ಹಿಂಗೆ ಹೇಳಿದ್ರೆ ಅವತ್ತಿನ ಸೈನ್ಸು ಎಲ್ಲಿ ನೋಡಿದ್ರು ಕೋಟಿ ಸೂರ್ಯರನ್ನು? ಯಾವುದಾದ್ರು ಮಿಸೈಲ್ನಲ್ಲಿ ಉಡಾವಣೆ ಇದೆ, ಎಲ್ಲ ಉಡಾವಣೆ ಮಾಡಿ ನೋಡಲಿಲ್ಲ. ಅವ್ರು ಏನು ಮಾಡಿದ್ರು ಅದನ್ನು ಹೇಳಿದ್ನಲ್ಲ. ಈ ದೇಹಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಶಿಲ್ಪ, ಸೂರ್ಯ ಬಿಸಿ ಇದೆ ಅಂತಾರೆ. ಆತ್ಮಕ್ಕೆ ಅದು ಇದಕ್ಕೆ ಜೀವಶಕ್ತಿಗೆ, ಜೀವಾತ್ಮಕ್ಕೆ ಯಾವ ದೇಹ ಧಾರಣೆ ಮಾಡದೇ ಇಲ್ದಿರೋದ್ರಿಂದ ಎಲ್ಲಿ ಬೇಕು ಎಷ್ಟು ಪರ್ ಸೆಕೆಂಡ್ಗೆ ಅದೆಷ್ಟೋ ಲಕ್ಷ ಕಿಲೋಮೀಟರ್ ಜಂಪ್ ಆಗುತ್ತೆ. ಪರ್ ಸೆಕೆಂಡ್ ಲಕ್ಷ ಕಿಲೋಮೀಟರ್ ಜಂಪ್ ಆಗುತ್ತೆ. ಅಂದರೆ ಅಷ್ಟು ದೇಹವನ್ನು ಬ್ರಹ್ಮಾಂಡಗಳನ್ನು ಸುತ್ತುತ್ತೆ ಆ ಇಡೀ ಜೀವಶಕ್ತಿ. ಆಮೇಲೆ ಈ ಭೂಮಿಲೇ ಯಾಕೆ ಹುಟ್ಟಬೇಕು? ಅದೆಲ್ಲ ಇದೆ. ಈ ಭೂಮಿನಲ್ಲಿ ನಾವು ಯಾಕೆ ಹುಟ್ಟಬೇಕಾಗಿತ್ತು? ಈ ಥರದ ಭೂಮಿ ಎಷ್ಟಿದೆ? ಹಂಗಾರೆ ಈಗ ಆಯಿತು, ನಾವು ಯಾವುದು ಏಲಿಯನ್ಸ್ಗಳು ತಗೋತೀವಿ. ಯಕ್ಷರರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಇಲ್ಲ ಅಂತಂದಿದ್ರೆ ಇನ್ನೊಂದು ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರು ಹೇಳಿ ನೋಡೋಣ ಯಾರಾದರೂ. ನನಗೆ ಅದ್ರ ಮೇಲೆ ಡೌಟ್ ಇಲ್ಲ. ಯಾಕಂದರೆ ನಾನು ಹೇಳ್ದಂಗೆ ಅದೇ ಇವಾಗ ಭೂಮಿ ಥರದ್ದು ಇನ್ನೊಂದು ಎಷ್ಟೊಂದು ಇದೆ ಅದೇ. ಬಟ್ ಭೂಮಿ ಒಳಗಡೆನೆ ಇದು ಇದೇನೆ ಅಂದರೆ ನಾನು ಇಲ್ಲ ಅಂತ ಡೆಫಿನೆಟ್ಲಿ ಹೇಳಿದೆ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಡೆಫಿನೆಟ್ಲಿ ಡೌಟ್ ಬರುತ್ತೆ. ಅಂದರೆ ನಮ್ಮ ಭೂಮಿಯಲ್ಲೇ ಆ ಥರ ಒಂದು ಫಿಸಿಕಲ್ ಪ್ಲೇನ್ ಇದೆನಾ ಅಂತ ಹೇಳ್ಬಿಟ್ಟು. ಒಂದು ಲೋಕ ಅಂತ ಸಪ್ತಲೋಕಗಳು ಅಂತ ಲೋಕ ಅಂದರೆ ಏನು ಆ್ಯಕ್ಚುಲಿ?
ಲೋಕ ಅಂದರೆ ಒಂದೇ ಒಂದು ಭೂಮಿ ಅಂತಲೂ ಆಗಲ್ಲ ಅದು. ಹಾಂ. ಈಗ ನಾಗಲೋಕ ಅಂತಾರೆ. ಈಗ ಈಗ ನಾಗಲೋಕ ಭೂಮಿ ತಳದಲ್ಲಿದೆ ಅಂತ ಅಂದ್ಕೊಳ್ತೀವಿ. ಪಾತಾಳಕ್ಕೆ ತುಳಿದ ಅಂದರೆ ಪಾತಾಳ ಎಲ್ಲಿದೆ? ರಸಾತಳಕ್ಕೆ ತುಳಿದ ಅಂದರೆ ಇನ್ನೂ ತಳ್ಕೋಬೇಕು. ಭೂಮಿ ಅಂದರೆ ಭೂಮಿ ಡೆಪ್ತಲ್ಲೇ ಇಷ್ಟು ಲೋಕಗಳು ಬರುತ್ತೆ ಅಂತ. ಇನ್ನು ಬಿಟ್ಟು ಅರ್ಥ ಆಗ್ತಿದ್ದಿಲ್ಲ. ಸೊ ಅಂದರೆ ನಮ್ಮ ಕಲ್ಪನೆಗಳು ಏನಿದೆ ಅಷ್ಟನ್ನು ಮಾತ್ರ ಆ ಪರಿಧಿಯಲ್ಲೇ ನಾವು ಯೋಚನೆ ಮಾಡಿ ಹಿಂಗಿದ್ದಾನೆ ಅಂತ ಅಂದ್ಕೊಳ್ತಿದ್ವಿ ಹೊರತು ಅದನ್ನು ಬಿಯಾಂಡ್ ಮಾಡಿ ಹೋಗ್ತಾ ಇಲ್ಲ. ಈಗ ನಮ್ಮಪ್ಪ ಅಮ್ಮ ವಿಷ್ಣು ಹಿಂಗಿದ್ದಾನೆ ಅಂತ ಅಷ್ಟು ಆ ಇಮೇಜ್ ಇಟ್ಕೊಂಡೇ ಪೂಜೆ ಮಾಡಿಕೊಂಡು ಕ್ರಿಯೆ ಮಾಡ್ಕೊಂಡು ಬಂದು ನಮಗೆ ಅನಿಸಿದ್ದನ್ನು ನಾವು ನಿಮಗೆ ಕ್ಯಾರಿ ಮಾಡಿದ್ವಿ, ನೀವು ನಿಮ್ಮ ಮಕ್ಳಿಗೆ ಕ್ಯಾರಿ ಮಾಡಿದ್ವಿ, ಇಷ್ಟೇ ಹೋಗ್ತದೆ ಹೊರತು ಬಿಯಾಂಡ್ ಮಾಡಿ ಹೋಗ್ತಾ ಇಲ್ಲ. ಬಿಯಾಂಡ್ ಮಾಡಿ ಹೋಗ್ಬೇಕಂದ್ರೆ ಈ ಕುಂಡಲಿನಿ ಶಕ್ತಿ, ಈ ಅಗಾಧವಾದ ಶಕ್ತಿಯನ್ನು ನಾವು ಸಂಪಾದನೆ ಮಾಡಬೇಕು. ಈ ಅಗಾಧವಾದ ಶಕ್ತಿ ಸಂಪಾದನೆ ಮಾಡಿದ್ರೆ ಹೌದು ಎಲ್ಲಿದೆ ಪಾತಾಳ ಲೋಕ, ಎಲ್ಲಿದೆ ಅಂತ. ನೀವು ಕುಂಡಲಿನಿ ಅಂತ ಹೇಳಿದ ತಕ್ಷಣ ಒಂದು ಸ್ತ್ರೀ ರೂಪನೇ ಹೇಳ್ತಾರೆ ಎಲ್ಲರೂ. ಯಾಕೆ ಅದಕ್ಕೆ ಸ್ತ್ರೀ ರೂಪ ಏನಕ್ಕೆ ಕೊಟ್ಟಿದ್ದಾರೆ? ಅದು ಅಲ್ಲ, ವಿಶ್ವಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಸೃಷ್ಟಿಯೇ ಅವಳು, ತಾಯಿ ಇಲ್ಲದೆ ಏನಿಲ್ಲ. ಅಂದ್ರೆ ಇವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತಾನು ಹೇಳ್ತಾರೆ, ನಾಯಕನು ಅಂತ ಹೇಳ್ತಾರೆ. ಪುರುಷನ್ಗೆ ಹೇಳಲೇಬೇಕಲ್ಲ. ಹೌದು, ಪುರುಷ ಬೇಜಾರು ಮಾಡ್ತಾರೆ. ಅಂದ್ರೆ ಇವಾಗ ದೇವರು ನಿರಾಕಾರ ರೂಪಿ ಅಥವಾ ಒಂದು ರೂಪ ಇಲ್ಲ, ಅವಕ್ಕೆ ಗುಣ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಕುಂಡಲಿನಿಗೆ ಮಾತ್ರ ಯಾಕೆ ಅದನ್ನ ಸ್ತ್ರೀ ರೂಪನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಏನಕ್ಕೆ? ನಾನು ಹೇಳಿದ್ನಲ್ಲ, ಇದು ಕುಂಡಲಿನಿ ಅಂದರೆ ಪ್ರತಿ ಕುಂಡಲಿನಿ ಲಲಿತೆ ಅಂದರೆ ಜೀವಶಕ್ತಿಯೇ ಅವಳು, ಜೀವಶಕ್ತಿಯೇ ಕುಂಡಲಿನಿ. ಹಾಗಾಗಿ ಅವಳನ್ನ ಸ್ತ್ರೀ ರೂಪದಲ್ಲಿ ಕರೆದಿದ್ದಾರೆ ಅಷ್ಟೇ. ಸೃಷ್ಟಿ ಮಾಡೋ ಅಂತ ಅವಳು ತಾಯಿಯಿಂದನೇ ಎಲ್ಲ, ತಾಯಿಯೇ ಸರ್ವಸ್ವ. ಅದಕ್ಕೆ ತಾಯಿಯನ್ನೇ ಇದು ಮಾಡಿದ್ದಾರೆ ಹೊರತು ಎಲ್ಲೋದು ಯಾವ ನಮ್ಮ ಭೂಮಿ ಬಿಡಿ, ನಮ್ಮ ಸೋಲಾರ್ ಗ್ಯಾಲಕ್ಸಿ ಬಿಡಿ, ಇನ್ನೊಂದು ಜೀವ ಉದಯ ಆಗಬೇಕು ಅಂದ್ರೆ ಅಲ್ಲೂ ತಾಯಿ ಸ್ವರೂಪ ಇರಲೇಬೇಕಲ್ಲ, ಅಲ್ಲೂ ಸೃಷ್ಟಿಗೆ ತಾಯಿನೇ ಬೇಕಲ್ವ, ಅದು ಯಾವುದೇ ಆಗಿರ್ಬೋದು. ಹಾಗೆ ಅದು ಇದನ್ನು ಇವಾಗ ಕುಂಡಲಿನಿ ಅನ್ನೋದು ಸ್ತ್ರೀ ತತ್ವ ಮತ್ತೆ ಸಹಸ್ರಾರದಲ್ಲಿ ಪುರುಷ ತತ್ವ ಇರುತ್ತೆ, ಅದೆರಡು ಸಂಜೋಡಣೆ ಆದಾಗ ಸಂಜೋಡಣೆ ಹೌದು, ಪುರುಷ ತತ್ವ ಸ್ತ್ರೀ ತತ್ವ ಎರಡೂ ಸಹ ಸಂಜೋಡಣೆ ಆದಾಗ ಸೊ ಅದು ತ್ರಿಕೂಟ ಅಂತಲೂ ಸಹ ಕರೀತಾರೆ. ಸೊ ಅಲ್ಲಿ ಅಂದರೆ ನಾನು ಹೇಳುವಂಥದ್ದು ಅದು ಜೀವಾತ್ಮ ಏನಿದೆ, ಆ ಜೀವಾತ್ಮ ಪರಮಾತ್ಮನಲ್ಲಿ ಲೀನ ಆಗಬೇಕು ಅಂದರೆ ಕರ್ಮಗಳನ್ನ ಕಳ್ಕೊಂಡೇ ಅವಳನ್ನು ತಲುಪಬೇಕು. ಅಂದರೆ ಅದು ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಆ ತತ್ವ ಏನಿದೆ ಅಂದರೆ ಬ್ರಹ್ಮಾಂಡ ತತ್ವ, ಅಲ್ಲಿಗೆ ಹೋಗಬೇಕು ಅಂದರೆ ಆ ಪರಮಾತ್ಮನ ಶಕ್ತಿಗೆ ನೀವು ಸೇರ್ಕೋಬೇಕು ಅಂದರೆ ಈ ಜೀವಾತ್ಮ ಕರ್ಮಗಳನ್ನ ಕಳ್ಕೊಂಡೇ ಅಲ್ಲಿ ಹೋಗಬೇಕು. ಕರ್ಮಗಳು ಕಳ್ಕೊಳ್ಕೆ ಕುಂಡಲಿನಿ ಅಡ್ಡ ಇರುತ್ತೆ. ಅಂದರೆ ಕುಂಡಲಿನಿ ಬ್ಲಾಕೇಜಸ್ ಅಂತ ಏನು ಕರಿತೀವಿ ಅದು ಇದಿರುತ್ತೆ. ಅದು ಒಂದೊಂದು ಛೇದಗಳ ಮಾಡ್ಕೊಳ್ತಾ ಹೋದಾಗ ಅದು ಸಂಪೂರ್ಣ ಬಿಡುಗಡೆ ಹೊಂದಿ ಅಂದರೆ ಮೂಲಾಧಾರಕ್ಕೆ ಬಂದು ಸಂಪೂರ್ಣ ಬಿಡುಗಡೆ ಹೊಂದಿ ಸಹಸ್ರಾರವನ್ನು ಸೇರಿ ಅಗಾಧ ಶಕ್ತಿಯಾಗಿ ಬೆಳೆದು ಅಗಾಧ ಶಕ್ತಿ ಬ್ರಹ್ಮಾಂಡದ ಶಕ್ತಿಯನ್ನು ಅದಕ್ಕೆ ವಿಲೀನ ಆಗೋಗ್ಬಿಡುತ್ತೆ. ಅದು ಮೂಲ ಶಕ್ತಿಯನ್ನು ಸ್ತ್ರೀ ಅಂತ ಕರೆದಿದ್ದಾರೆ ಅಷ್ಟೇ. ಅಂದರೆ ಪುರುಷ ಅಂತ ಯಾಕೆ ಕರಿಬಾರ್ದು ಅಂದರೆ ನನಗೂ ಗೊತ್ತಿಲ್ಲ, ಅದು ಯಾಕೆ ಸಹಜವಾಗಿ ಬಂದಿರುವಂಥದ್ದು ಆ ಮೂಲ, ಅದನ್ನೆಲ್ಲ ನೋಡಿದ್ದಾರೆ. ಇವಾಗ ಕುಂಡಲಿನಿ ಸಾಧನೆ ಅಥವಾ ಕುಂಡಲಿನಿ ಯೋಗ ಎಲ್ರಿಗೂ ಬೇಕಾ ಅನ್ನೋದಕ್ಕಿಂತ ಮೋಕ್ಷಕ್ಕೆ ಇದೊಂದೇ ಮಾರ್ಗ ಅನ್ನೋದು ಏನಿಲ್ಲ ಅಲ್ವಾ? ಮೋಕ್ಷನ ನಾವು ಇವಾಗ ಭಕ್ತಿ ಮಾರ್ಗದಲ್ಲೂ ಕಂಡಿಡ್ಕೋಬೋದು, ಕರ್ಮ ಮಾರ್ಗದಲ್ಲೂ ಕಂಡಿಡ್ಕೋಬೋದು. ಆದರೆ ಮೋಕ್ಷ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ಮೋಕ್ಷ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಅರ್ಥ ಏನಂದರೆ ನನಗೆ ಇನ್ನೊಂದು ಜನ್ಮ ಇಲ್ಲ, ಎಲ್ಲ ಕಂಪ್ಲೀಟಾಗಿ ನನ್ನ ಕರ್ಮಗಳನ್ನು ಕಳ್ಕೊಂಡು ನಾನು ಇಲ್ಲಿಗೆ ಇನ್ನೊಂದು ಜನ್ಮ ಇಲ್ಲದೆ ನಾನು ಕಂಪ್ಲೀಟ್ಲಿ ಏನಂತ ಹೇಳ್ತಾರೆ ಡಿಸಪಿಯರ್ ಆಗೋದು ಮೇ ಬಿ. ಅಲ್ಲ, ಭಗವಂತನ ಶಕ್ತಿಯನ್ನು ತಿಳ್ಕೊಳ್ಳೋಕ್ಕೆ ಮೂರು ಹೇಳ್ತೀನಲ್ಲ, ಜ್ಞಾನ ಮಾರ್ಗದಲ್ಲೂ ಹೋಗೋರಿದ್ದಾರೆ, ಭಕ್ತಿ ಮಾರ್ಗದಲ್ಲೂ ಹೋಗೋರಿದ್ದಾರೆ, ಕ್ರಿಯಾ ಮಾರ್ಗದಲ್ಲಿ ಹೋಗುವಂಥವ್ರು ಎಲ್ಲ ಇದ್ದಾರೆ. ನಾನು ಹೇಳ್ತಾ ಇರುವಂಥದ್ದು ಇವು ಮಾರ್ಗಗಳಾದರೆ ಮೋಕ್ಷ ಅಂದ್ರೇ ಬೇರೆ. ಮೋಕ್ಷ ಅಂದರೆ ಏನಲ್ಲ, ಸಂಪೂರ್ಣ ತಟಸ್ಥ ಮನಸ್ಸಿನ ಭಾವ ಅಷ್ಟೆ. ಅಲ್ಲಿ ಯಾವ ನಗು, ಅಳು, ಯೋಚನೆಗಳು, ಆಲೋಚನೆಗಳು ಯಾವುದು ಸಹ ಇರೋದಿಲ್ಲ. ಅಂದರೆ ಪ್ರಕೃತಿಯಲ್ಲಿ ಪ್ರಕೃತಿಯಾಗಿದೆ, ಭಗವಂತನಲ್ಲಿ ಭಗವಂತರಾಗಿದೆ. ಅದನ್ನು ನೀವು ಯಾವ ರೂಪದಲ್ಲೇ ಹೋಗ್ಬೋದು ಅಂತಂದರೆ ಸೇರ್ಲಿಕ್ಕೆ ಒಂದು ಭಾಗ ಅಷ್ಟೇ. ಇವಾಗ ಕೊನೆಯದಾಗಿ ಇವಾಗ ಪಾಡ್ಕಾಸ್ಟ್ ನೋಡ್ತಾ ಇರ್ತಾರೆ ಜನರು, ಅವ್ರಿಗೆ ಅಟ್ರ್ಯಾಕ್ಟ್ ಆಗ್ಬೋದು. ಇವಾಗ ಕುಂಡಲಿನಿ ಸಾಧನೆ ಮಾಡಬೇಕು, ನಾನು ಮಾಡಬೇಕು ಅಂತ ಹೇಳಿಬಿಟ್ಟು ಇಷ್ಟ ಆಗ್ಬೋದು. ಸೊ ಅಂಥವ್ರಿಗೆ ನೀವು ಅಡ್ವೈಸ್ ಏನು ಹೇಳ್ತೀರಾ? ಹಾಗೆ ಏನೇನು ಅವಾಯ್ಡ್ ಮಾಡಬೇಕು? ಇವಾಗ ಕುಂಡಲಿನಿ ಸಾಧನೆ ಅಂದರೆ ಏನು ಬೇಕಾದರೂ ಸಿಗ್ತಾ ಇದೆ ಇವಾಗ ಆನ್ಲೈನಲ್ಲಿ. ಸೊ ಏನು ಅವಾಯ್ಡ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಒಂದು ಗೈಡೆನ್ಸ್. ಏನಿಲ್ಲ, ನಮ್ಮ ಗುರುಕುಲವನ್ನು ಭೇಟಿ ಮಾಡಿ, ನೀವು ಏನೇ ಆಗಿರಿ,
ನೀವು ಈ ಹಳೇದು ಏನಾದರೂ ಮಾಡ್ಕೊಂಡಿರಿ ಅಥವಾ ನಿಮ್ಮ ಕಲ್ಪನೆಗಳಲ್ಲಿ ಕುಂಡಲಿ ಆ ಥರದ್ದೆಲ್ಲ ಏನೇನಿದೆಯೋ ಅದನ್ನೆಲ್ಲದನ್ನು ಹೊರತುಪಡಿಸಿ ನಮ್ಮ ಗುರುಕುಲಕ್ಕೆ ಬನ್ನಿ. ಇದೆಲ್ಲ ಕಲ್ತ್ಕೊಂಡೆಲ್ಲ ಏನಾಗಬೇಕು ಅಂತಂದರೆ ಸತ್ಪ್ರಜೆಗಳಾಗ್ತೀವಿ, ಒಳ್ಳೆಯ ಪ್ರಜೆಗಳಾಗ್ತೀವಿ. ನಿಮ್ಮನ್ನು ನೀವು ಕಂಡುಕೊಳ್ಳೋದ್ರ ಜೊತೆಗೆ ದೈವತ್ವವನ್ನು ಸಹ ನೀವು ಕಂಡುಕೋಬೋದು. ನಮ್ಮ ಗುರುಕುಲ ಸದಾಕಾಲ ನಿಮ್ಮ ಇದಕ್ಕೆ ಕಾಯ್ತಾ ಇರುತ್ತೆ. ಖಂಡಿತವಾಗೂ ಬನ್ನಿ, ನಮ್ಮ ಟೀಮ್ನ ಸಂಪರ್ಕ ಮಾಡಿ. ಪ್ರತಿಯೊಬ್ಬರು ಕಲ್ತ್ಕೋಬೇಕು. ನಾನು ಹಿಂದೂ ಕಲಿಬೇಕಾ, ನಾನು ಮುಸ್ಲಿಂ ಕಲಿಬೇಕಾ, ನಾನು ಕ್ರಿಶ್ಚಿಯನ್ ಕಲಿಬೇಕಂದ್ರೆ ಇನ್ಯಾರೋ ಜೈನರು ಕಲಿಬೇಕಾ, ಬುದ್ಧರು ಕಲಿಬೇಕಂದ್ರೆ ಬುದ್ಧರು ಕುಂಡಲಿನಿ ಇಲ್ದಲ್ಲೇ ಬುದ್ಧನೇ ಇಲ್ಲ. ಯಾವಾಗಲೂ ಹೇಳ್ತೀನಿ, ಯಾರು ಬೇಕಾದ್ರೂ ಬನ್ರಯ್ಯ, ಈ ಜಾತಿ ಕುಲ ಏನಿಲ್ಲ ಕಣ್ರಪ್ಪ, ನೀವು ಮನುಷ್ಯರಾಗಿದ್ದರೆ ಸಾಕು ಕಣ್ರಯ್ಯ, ನಾನು ವಿದ್ಯೆ ಕೊಡ್ತೀನಿ. ನೀವು 1,00,000 ಜನ ಬಂದರೂ ವಿದ್ಯೆ ಕೊಡ್ತೀನಿ ಕಣ್ರಯ್ಯ, ಬನ್ರಪ್ಪ ಕಲ್ತ್ಕೊಳ್ಳಿ. ಎಷ್ಟೋ ಜನಕ್ಕೆ ಕಲೀಲಿಕ್ಕೆ ಆಸಕ್ತಿನೇ ಇರಲ್ಲ, ಅಂಥವ್ರಿಗೆಲ್ಲ ಏನು ಮಾಡ್ತೀರಾ? ಈಗೊಂದು ನಮ್ಮದು ಏನೋ ಮಾತಾಡ್ತಾ ಇದ್ವಿ, ಎಷ್ಟು ಜನ ನೋಡ್ತಾರೆ ಇದನ್ನು? ಆಸಕ್ತಿ ಇರೋರು ನೋಡ್ತಾರೆ, ಆಸಕ್ತಿ ಇಲ್ದಿರ ಅಯ್ಯೋ ಏನೋ ಹೇಳ್ತಾರೆ ಅಂತ. ಒಂದ್ಸಲ ಇದರ ವಿದ್ಯೆ ಅವ್ರಿಗೆ ಗೊತ್ತಾಗ್ಬಿಟ್ರೆ, ಹೌದಲ್ವ ಗುರುಗಳು ಈ ಥರ ಹೇಳ್ತಾರೆ, ಒಂದ್ಸಲ ನೋಡೋಣ. ಒಂದ್ಸಲ ಅವ್ರ ಮನಸ್ಸಿಗೆ ಬಂದಾಗ, ಹೌದು ಇಷ್ಟು ಶಕ್ತಿ ಇದೆಯಾ, ನಮ್ಮ ಸನಾತನ ಧರ್ಮದಲ್ಲಿ ಇಷ್ಟು ಶ್ರೇಷ್ಠತೆ ಇದೆಯಾ, ಇಷ್ಟು ಅಗಾಧ ಶಕ್ತಿ ಈ ಕುಂಡಲಿನಲ್ಲಿ ಇದೆಯಾ, ಸ್ವಲ್ಪ ರುಚಿ ಸಿಗಬೇಕಷ್ಟೇ ಅವರಿಗೆ. ಸ್ವಲ್ಪ ರುಚಿ ಸಿಕ್ಕಿದ್ರೆ ಮತ್ತೆ ತಾನಾಗೆ ಅವರು ಇದು ಮಾಡ್ಕೊಳ್ತಾರೆ. ಹಾಗಾಗಿ ಕುಂಡಲಿನಿ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ ಹೊರತು ನಾವು ಜಾತಿಗಳು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆಲ್ಲ ಇಲ್ಲ. ಹಾಗಾಗಿ ನಿಮ್ಮ ಜಾತಿ ಧರ್ಮ ಇವೆಲ್ಲವನ್ನು ಬಿಟ್ಟು ಬನ್ನಿ. ನಮ್ಮ ಗುರುಕುಲದಲ್ಲಿ ನಿಮಗೆ ಈ ಶಿಕ್ಷಣ ಕಲಿಸೋಕ್ಕೋಸ್ಕರನೇ ಇದ್ದೀವಿ. ಇದನ್ನು ಹೊರತಾಗಿ ಬೇರೆ ಬೇರೆ ವಿದ್ಯೆಗಳಿದೆ, ನೀವು ಕಲ್ತ್ಕೊಳ್ಳಿ. ಸದಾಕಾಲ ನಿಮಗೆ ನಮ್ಮ ಗುರುಕುಲ ಬಾಗಿಲನ್ನು ತೆರೆದಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ನಮಸ್ತೆ.